ಹಾಯ್ ಹಲೋ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂದರೆ 100 ಅತಿ ಮುಖ್ಯವಾದಂತಹ ಸಾಮಾನ್ಯ ವಿಜ್ಞಾನದ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಮುಂಬರುವ ಪರೀಕ್ಷೆಗಳಿಗೆ ಪ್ರಮುಖವಾದ ಪ್ರಶ್ನೆಗಳನ್ನು ಮತ್ತು ಡೀಟೇಲ್ಡ್ ಆದಂತಹ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡಿದಾಗ ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಅಂತ ಕೇಳಿದ್ದಾರೆ. ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಅಂತ ಬಂದಾಗ ಸೊ ಚರ್ಮ ಏನಿದೆ ಅಲ್ವಾ, ಸೊ ಇದಕ್ಕೆ ಆನ್ಸರ್ ಆಗುತ್ತೆ. ಮಾನವ ದೇಹದಲ್ಲಿ ಅತಿ ವಿಸ್ತಾರವಾಗಿ ಕಂಡುಬರುವಂಥ ಅಂಗ ಯಾವುದಂದರೆ ಅದು ಚರ್ಮ ಆಗಿದೆ ಅಂತ ಹೇಳ್ತಾರೆ. ಸೊ ಚರ್ಮದ ಅಧ್ಯಯನವನ್ನು ಡರ್ಮಟೋಲಜಿ ಅಂತ ಹೇಳಿ ಕರೀತಾರೆ. ಏನು ಡರ್ಮಟೋಲಜಿ? ಸೊ ಚರ್ಮದ ತಜ್ಞರನ್ನು ಡರ್ಮಟೋಲಜಿಸ್ಟ್ ಅಂತ ಹೇಳಿ ಕರೀತಾರೆ. ಸೊ ಇದರ ಸಂವೇದನೆ ಎಷ್ಟಿದೆ ಅಂದರೆ 1.5 to 1.7 ಇರುತ್ತೆ. ಸೊ ಚರ್ಮ ಅನ್ನೋದು ನಮಗೆ ಸಂವೇದನೆಯನ್ನು ಗುರುತು ಮಾಡಲಿಕ್ಕೆ ಇರುವಂಥ ಒಂದು ಪಂಚೇಂದ್ರಿಯಗಳಲ್ಲಿ ಒಂದಾಗಿದೆ. ಸೊ ಚರ್ಮ ಬೆವರನ್ನು ಹೊರಗಡೆ ಹಾಕಿ ನಮ್ಮ ದೇಹಕ್ಕೆ ಉಷ್ಣವನ್ನು ನಿಯಂತ್ರಣ ಮಾಡುವಂಥ ಅಂಗಗಳಲ್ಲಿ ಒಂದಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಇಲ್ಲೇನಿದೆ ಯಕೃತ್ ಅನ್ನೋದೊಂದು ಇದೆ ನೋಡಿ. ಸೊ ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಅಂತ ಕೇಳಿದಾಗ ಚರ್ಮ ಆಗುತ್ತೆ. ಸೊ ಮಾನವನ ದೇಹದ ಒಳಾಂಗದಲ್ಲಿರುವಂಥ ಅತಿ ದೊಡ್ಡ ಅಂಗ ಯಾವುದು ಅಂತ ಕೇಳಿದಾಗ ಯಾವ್ದು ಬರುತ್ತೆ ಅಂದರೆ ಯಕೃತ್, ಲಿವರ್ ಬರುತ್ತೆ, ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅವರು ಅಂತಾರೆ. ಸೊ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅವರು ಏನಿದಾರಲ್ಲ ರಕ್ತದ ಗುಂಪುಗಳನ್ನು ಕಂಡುಹಿಡಿದರು. ಸೊ ರಕ್ತದ ಗುಂಪುಗಳು ಅಂತ ಬಂದಾಗ ಎ ರಕ್ತದ ಗುಂಪುಗಳು ಅಂತ ಬಂದಾಗ ಎ, ಬಿ ಮತ್ತು ಎ ಬಿ ಹಾಗೂ ಓ ಎಂಬ 4 ಗುಂಪುಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ಸೊ ರಕ್ತದ ಗುಂಪುಗಳನ್ನು ಇವರು ಕಂಡಿಡಿದರೆ ರಕ್ತ ಪರಿಚಲನೆಯನ್ನು ಯಾರು ಕಂಡಿಡಿದ್ರು ಅನ್ನೋದನ್ನು ನೋಡಿದಾಗ ಸೊ ವಿಲಿಯಂ ಹಾರ್ವೆ ಅನ್ನೋರು ಏನಿದಾರಲ್ವಾ, ಸೊ ರಕ್ತ ಪರಿಚಲನೆಯನ್ನು ಕಂಡಿಡಿದವರು. ಸೊ ಇದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ವಿಟಮಿನ್ ಸಿ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಟಮಿನ್ ಸಿ ಕೊರತೆಯಿಂದ ಬರುವಂಥ ರೋಗ ಯಾವುದಂದರೆ ಸ್ಕರ್ವಿ ರೋಗ. ವಿಟಮಿನ್ ಸಿಯಿಂದ ಬರುವಂಥದ್ದು ಸ್ಕರ್ವಿ ರೋಗ. ಸೊ ವಿಟಮಿನ್ ಸಿನ ರಾಸಾಯನಿಕ ಹೆಸರು ಅಂತ ಬಂದಾಗ ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರೀತಾರೆ. ಸೊ ಅಸ್ಕಾರ್ಬಿಕ್ ಆ್ಯಸಿಡು. ಸೊ ಈ ರೋಗವನ್ನು ಏನಂತ ಕರೀತಾರೆ ಅಂದರೆ ನಾವಿಕರ ರೋಗ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ನಾವಿಕರ ರೋಗ ಅಂತ ಹೇಳಿ ಕರೀತಾರೆ. ಏನಕ್ಕೆ ಮೊದಲೆಲ್ಲ ಹಡಗಿನಲ್ಲೇ ಸಂಚಾರವನ್ನು ಮಾಡ್ತಿದ್ರು. ಸೊ ಭಾಳ ದಿನಗಳವರೆಗೆ ಹೊರಗಡೆ ಬರ್ತಿರಲಿಲ್ಲ. ಹಾಗಾಗಿ ಅವ್ರಿಗೆ ಅಲ್ಲಿ ವಿಟಮಿನ್ ಸಿನ ಕೊರತೆಯಿಂದಾಗಿ ಈ ರೋಗ ಬರ್ತಿತ್ತು. ಹಾಗಾಗಿ ಇದನ್ನು ನಾವಿಕರ ರೋಗ ಅಂತ ಹೇಳಿ ಕರೀತಾರೆ. ಸೊ ರಾತ್ರಿ ಗುರುತನ ವಿಟಮಿನ್ ಎ ಇಂದ ಬರುತ್ತೆ. ಸೊ ಬೇರೆ ಬೇರೆ ರೋಗ ವಿಟಮಿನ್ B1 ಇಂದ ಬರುತ್ತೆ. ರಿಕೆಟ್ಸ್ ರೋಗ ವಿಟಮಿನ್ ಡಿ ಇಂದ ಬರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿದಾಗ ಮಾನವನ ದೇಹದ ಅತಿ ಉದ್ದವಾದ ಮೂಳೆ ಯಾವುದು ಅಂತ ಕೇಳಿದ್ದಾರೆ. ಸೊ ಮಾನವ ದೇಹದಲ್ಲಿ ಕಂಡುಬರುವಂಥ ಅತಿ ಉದ್ದವಾದ ಮೂಳೆ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫೀಮರ್, ತೊಡೆ ಮೂಳೆ ಆಗುತ್ತೆ. ಸೊ ಫೀಮರ್ ತೊಡೆ ಮೂಳೆ ಅನ್ನೋದು ದೇಹದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ಮೂಳೆಯಾಗಿದೆ. ಸೊ ಇದು ತೊಡೆ ಭಾಗದಲ್ಲಿ ಕಂಡುಬರುತ್ತೆ, ಇಲ್ಲಿ ತೊಡೆ ಭಾಗದಲ್ಲಿ. ಸೊ ನೆಕ್ಸ್ಟ್ ಬಂದಾಗ ರೇಡಿಯಾ ಮತ್ತು ಅಲ್ನಾರ್ ಅನ್ನೋದೇನಿದೆ ಅಲ್ವಾ, ಅಲ್ನಾರ್ ಅನ್ನೋದು ಇವು ಕೈಗಳ ಮೂಳೆ. ಸೊ ಟಿಬಿಯಾ ಮತ್ತು ಫಿಬಿಯಾ ಅಂಥೇಳಿ 2 ಬರ್ತವೆ, ಇವು ಕಾಲುಗಳ ಮೂಳೆ. ಸೊ PSI ಕ್ವಶನ್ ಇವೆರಡು. ಸೊ ಇದನ್ನು ಕೇಳಿದ್ದಾರೆ ಭಾಳ ಸತಿ, ಟಿಬಿಯಾ ಮತ್ತು ಫಿಬಿಯಾ ಅನ್ನುವಂಥ ಮೂಳೆಗಳು ಎಲ್ಲಿ ಕಂಡುಬರುತ್ತೆ ಅಂತೇಳಿ. ಸೊ ನೆನಪಿಟ್ಕೊಳ್ಳಿ, ಟಿಬಿಯಾ ಫಿಬಿಯಾ ಕಾಲಿನ ಮೂಳೆಗಳಾದರೆ ರೇಡಿಯಾ ಮತ್ತು ಅಲ್ನಾರು ಕೈಯಲ್ಲಿ ಕಂಡುಬರುವಂಥ ಮೂಳೆಗಳಾಗಿದ್ದಾವೆ. ಸೊ ದೊಡ್ಡ ಮೂಳೆ ಅಂತ ಬಂದರೆ ಫೀಮರ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಸೊ ಕಮೆಂಟ್ ಬಾಕ್ಸಲ್ಲಿ ದೇಹದ ಅತಿ ದೊಡ್ಡ ಸ್ನಾಯು ಯಾವುದು ಅಂತ ಕಮೆಂಟ್ ಮಾಡಿ, ಸ್ನಾಯು ಯಾವುದು ಅನ್ನೋದನ್ನು. ಸೊ ಮಾನವ ದೇಹದ ಅತಿ ಚಿಕ್ಕ ಮೂಳೆ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಅಲ್ಲ, ಮಾನವ ದೇಹದ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್ ಎಲ್ಲಿ ಇದೆ ಅಥವಾ ಎಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಕಿವಿಯಲ್ಲಿ ಕಂಡುಬರುತ್ತೆ. ಯಾವುದು? ಸ್ಟೆಪಿಸ್ ಅನ್ನುವಂಥ ಮೂಳೆ ಕಿವಿಯಲ್ಲಿ ಕಂಡುಬರುತ್ತೆ. ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಯಾವುದಂದರೆ ಸ್ಟೆಪಿಸು. ಸೊ ಕಿವಿಯಲ್ಲಿ ಕಂಡುಬರುವಂಥ 2 ಮೂಳೆಗಳು ಯಾವುದಂದರೆ ಸ್ಟೆಫಿಸ್ ಮತ್ತು ಇಂಕಿಸು. ಯಾವುದು? ಸ್ಟೆಫಿಸ್ ಮತ್ತು ಇಂಕಸ್ ಅನ್ನುವಂಥ 2 ಮೂಳೆಗಳು ಕಂಡುಬರ್ತವೆ ಕಿವಿಯಲ್ಲಿ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಸಸ್ಯಗಳಲ್ಲಿ ನೀರನ್ನು ಸಾಗಿಸುವಂಥ ಅಂಗ ಯಾವುದು ಅಂತ ಕೇಳಿದ್ದಾರೆ. ಸಸ್ಯಗಳಲ್ಲಿ ನೀರನ್ನು ಸಾಗಿಸುವಂಥ ಅಂಗ ಯಾವುದು ಅಂತ ನೋಡಿದಾಗ ಫ್ಲೋಯಮ್, ಜೈಲಮ್, ಕಾರ್ಟೆಕ್ಸ್ ಮತ್ತು ಎಪಿಡರ್ಮಿಸ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಲೋಯಮ್ ಏನಿದೆ ಅಲ್ವಾ ಆಹಾರವನ್ನು ಸರಬರಾಜು ಮಾಡುತ್ತೆ, ಜೈಲಮ್ ನೀರನ್ನು ಸರಬರಾಜು ಮಾಡುತ್ತೆ. ಈ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಜೈಲಮ್ ಆಗುತ್ತೆ ನೋಡಿ. ಸಸ್ಯಗಳಲ್ಲಿ ನೀರನ್ನು ಸಾಗಿಸುವಂಥ ಅಂಗ ಯಾವುದಂದರೆ ಜೈಲಮ್ ಆಗುತ್ತೆ. ಜೈಲಮು ನೀರು ಮತ್ತು ಲವಣವನ್ನು ಸಾಗಿಸುವಂಥ ಅಂಗ ಆಗಿದ್ದರೆ ಸೊ ಫ್ಲೋಯಮು ಆಹಾರವನ್ನು ಸಾಗಿಸುವಂಥ ಅಂಗ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಸೊ ಎಪಿಡರ್ಮಿಸ್ ಏನಿದೆ ಅಲ್ವಾ ಇದು ಸಸ್ಯಗಳಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಬಂದಾಗ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ನೋಡಿ ಫ್ಲೋಯಮು ಸಸ್ಯಗಳಿಗೆ ಆಹಾರವನ್ನು ಸಾಗಿಸುವಂತಹ ಅಂಗವಾಗಿದೆ. ಸೊ ನೆಕ್ಸ್ಟ್ ಬಂದಾಗ ಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಪವರ್ ಹೌಸ್ ಆಫ್ ಸೆಲ್ ಅಂತ ಹೇಳಿ ಯಾವುದು, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ಎ ರೈಬೋಸೋಮ್ ಇದೆ. ಸೊ ಆಪ್ಷನ್ ಬಿ ಮೈಟ್ರೋಕಾಂಡ್ರಿಯಾ, ಆಪ್ಷನ್ ಸಿ ಲೈಸೋಸೋಮು, ಗಾಲ್ಗಿ ಸಂಕೀರ್ಣಿ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾವುದಾಗುತ್ತೆ? ಮೈಟ್ರೋಕಾಂಡ್ರಿಯಾ ಆಗುತ್ತೆ. ಸೊ ಮೈಟ್ರೋಕಾಂಡ್ರಿಯಾ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದಿಸುವಂಥ ಒಂದು ಕೇಂದ್ರ ಆಗಿದೆ. ಸೊ ಇದೇನು ಮಾಡುತ್ತೆ ಅಂದರೆ ATPಯನ್ನು ADP ಆಗಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ATP ಅಂದರೆ ಅಡಿನೋ ಟ್ರೈಫಾಸ್ಫೇಟ್ ಅಂತ. ಸೊ ಅಡಿನೋ ಟ್ರೈಫಾಸ್ಫೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದು ನಾವು ಊಟ ಮಾಡುವಂಥ ಆಹಾರದಲ್ಲಿನ ಅಂಶಗಳನ್ನು ತೆಗೆದು ನಮಗೆ ಶಕ್ತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡುತ್ತೆ. ಯಾವುದಂದರೆ ಮೈಟ್ರೋಕಾಂಡ್ರಿಯಾ ಅನ್ನೋದು. ಸೊ ನೆನಪಿಟ್ಕೊಳ್ಳಿ. ಸೊ ಲೈಸೋಸೋಮ್ ಅಂತ ಬಂದಾಗ ಲೈಸೋಸೋಮನ್ನು ಯಾರು ಕಂಡುಹಿಡಿದಿದ್ದಾರೆ ಅಂದರೆ ಕ್ರಿಶ್ಚಿಯನ್ ಡಿಡುವೆ ಅನ್ನೋರು ಕಂಡುಹಿಡಿದ್ರು. ಸೊ ಇದನ್ನು ದೇಹದ ಏನಂತ ಕರಿತೀವಿ? ಆತ್ಮಹತ್ಯಾ ಸಂಚಿಗಳು ಅಂತ ಹೇಳಿ ಕರಿತೀವಿ. ಯಾವುದನ್ನು? ಲೈಸೋಸೋಮ್ಗಳನ್ನು. ಸೊ ಮೈಟ್ರೋಕಾಂಡ್ರಿಯಾವನ್ನು ಕೊಲ್ಲಿಕೇರನವರು ಕಂಡುಹಿಡಿದಿದ್ದಾರೆ ನೋಡಿ. ಸೊ ನೆನಪಿಟ್ಕೊಳ್ಳಿ, ಕೊಲ್ಲಿಕೇರನವರು. ಸೊ ಗಾಲ್ಗಿ ಸಂಕೀರ್ಣ ಅಂತ ಬಂದಾಗ ಪ್ರೋಟೀನ್ ಸಂಶ್ಲೇಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಯಾವುದು? ಗಾಲ್ಗಿ ಸಂಕೀರ್ಣ. ಸೊ ರೈಬೋಸೋಮ್ ಅಂತ ಬಂದಾಗ ಇದು ದೇಹಕ್ಕೆ ಪ್ರೋಟೀನನ್ನು ಒದಗಿಸುವಂಥ ಅಥವಾ ಪ್ರೋಟೀನ್ ಕಾರ್ಖಾನೆ ಅಂತಾಗಿ ಇದನ್ನು ಕರೀತಾರೆ. ಯಾವುದನ್ನು? ರೈಬೋಸೋಮನ್ನು. ಸೊ ನೆಕ್ಸ್ಟ್ ಬಂದಾಗ ದೇಹದ ಆತ್ಮಹತ್ಯಾ ಸಚಿಗಳಂತೇಳಿ ಯಾವುದನ್ನು ಕರೀತಾರೆ ಅಂತ ಕೇಳ್ತಿದ್ದಾರೆ. ಸೂಸೈಡ್ ಬ್ಯಾಂಕ್ಸ್ ಆಫ್ ಬಾಡಿ ಅಂತ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಲೈಸೋಸೋಮ್ ಆಗುತ್ತೆ. ಲೈಸೋಸೋಮ್ ಅನ್ನೋದು ಏನಿದೆ ಅಲ್ವಾ ದೇಹದ ಆತ್ಮಹತ್ಯಾ ಸಂಚಿಗಳು. ಸೊ ಇವು ಮುದಿಕೋಶಗಳನ್ನು ಸಾಯಿಸುವಂಥ ಅಥವಾ ದೇಹದಿಂದ ಹೊರಗಾಕಿಸುವಂಥ ಕೆಲಸವನ್ನು ಮಾಡುತ್ತೆ. ಯಾವುದು? ಲೈಸೋಸೋಮ್ಗಳು. ಸೊ
ಇದರ ಚಿಕಿತ್ಸೆಯನ್ನು ಕ್ಯಾನ್ಸರ್ ರೋಗದಲ್ಲಿ ಬಳಸ್ತಾರೆ. ಯಾವುದನ್ನು? ಲೈಸೋಸೋಮರ ಚಿಕಿತ್ಸೆಯನ್ನು ಕ್ಯಾನ್ಸರ್ ರೋಗದಲ್ಲಿ ಅಟೋಪೇಸಿ ಅನ್ನುವಂಥ ಚಿಕಿತ್ಸೆಯಲ್ಲಿ ಯಾವುದನ್ನು ಬಳಸ್ತಾರೆ? ಲೈಸೋಸೋಮ್ನ ಬಳಸ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಮಾನವನ ರಕ್ತದ pH ಲೆವೆಲ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. pH ಅಂದರೆ ಏನು ಅಂತ ತಿಳ್ಕೊಳ್ಳಿ. ಫಸ್ಟು pH ಅಂದರೆ ಒಂದು ವಸ್ತು ಅಥವಾ ಒಂದು ದ್ರವ ಏನಿದೆ ಅಲ್ವಾ, ಆಮ್ಲನೋ ಪ್ರತ್ಯಾಮ್ಲನ ಅಂತ ತಿಳ್ಕೊಳ್ಳಿಕ್ಕೆ ನೋಡುವಂಥದ್ದನ್ನು pH ಅಂತ ಕರೀತಾರೆ. pH ಅಂದರೆ ಪವರ್ ಆಫ್ ಹೈಡ್ರೋಸ್ಟೇಷನ್ ಅಂತ ಹೇಳಿ ಕರೀತಾರೆ. 7ರ ಒಳಗಡೆ ಇದ್ದರೆ ಅದನ್ನು ಆಮ್ಲ ಅಂತ ಕರೀತಾರೆ. 7ರ ಮೇಲ್ಗಡೆ ಇದ್ದರೆ ಅದನ್ನು ಪ್ರತ್ಯಾಮ್ಲ ಅಂತ ಹೇಳಿ ಕರೀತಾರೆ. ರಕ್ತದ pH ಬಂದಾಗ 7.4 ಅಂತ ಇದೆ. 7.4 ಸರಿಯಾದ ಉತ್ತರ. ಇಲ್ಲ ಅಂದರೆ 7.35 ಅಥವಾ 7.45 ಅಂತ ಆಪ್ಷನ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದಿದ್ರೆ ಇದನ್ನು ಟಿಕ್ ಮಾಡಬೇಕು. ರಕ್ತದ pH ಬಂದುಬಿಟ್ಟು ಇಷ್ಟಿರುತ್ತೆ. ರಕ್ತ ಅನ್ನೋದು ಒಂದು ಪ್ರತ್ಯಾಮ್ಲೀಯ ದ್ರವವಾಗಿರುತ್ತೆ. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬಂದಾಗ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವಂತಹ ಪ್ರೋಟೀನ್ ಯಾವುದು ಅಂತ ಕೇಳಿದ್ದಾರೆ. ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವಂತಹ ಪ್ರೋಟೀನ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಹೆಮೋಗ್ಲೋಬಿನ್ ಆಗುತ್ತೆ. ಯಾವುದು? ಹೆಮೋಗ್ಲೋಬಿನ್ ಅನ್ನೋದು ದೇಹದ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವಂತಹ ಒಂದು ಕೆಲಸವನ್ನು ಯಾವ್ದು ಮಾಡುತ್ತೆ ಅಂದರೆ ಹೆಮೋಗ್ಲೋಬಿನ್ ಮಾಡುತ್ತೆ. ಹೆಮೋಗ್ಲೋಬಿನ್ನ ಮುಖ್ಯ ಕಾರಣ ಆಕ್ಸಿಜನ್ನ ಸರಬರಾಜು ಮಾಡೋದು. ಹೆಮೋಗ್ಲೋಬಿನ್ನು ಯಾವ ದ್ರವವನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ನೋಡಿದಾಗ ಪ್ಲಾಸ್ಮಾ ಅನ್ನುವಂತಹ ದ್ರವದಿಂದ ಕೂಡಿರುತ್ತೆ. ಯಾವುದು? ಹೆಮೋಗ್ಲೋಬಿನ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಇನ್ಸುಲಿನ್ ಹಾರ್ಮೋನನ್ನು ಉತ್ಪಾದಿಸುವ ಅಂಗ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಯಾವುದನ್ನು? ದೇಹದಲ್ಲಿ ಇನ್ಸುಲಿನನ್ನು ಉತ್ಪಾದಿಸುವಂಥ ಅಂಗ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೇದೋಜೀರಕಾಂಗ ಗ್ರಂಥಿ ಬರುತ್ತೆ. ಪ್ಯಾನ್ಕ್ರಿಯಾಸ್ ಅನ್ನುವಂಥ ಗ್ರಂಥಿ. ಇದನ್ನು ದೇಹದ ಮಿಶ್ರ ಗ್ರಂಥಿ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ದೇಹದ ಮಿಶ್ರ ಗ್ರಂಥಿ. ಯಾವುದು? ಪ್ಯಾನ್ಕ್ರಿಯಾಸ್ ಗ್ರಂಥಿಯನ್ನು ದೇಹದ ಮಿಶ್ರ ಗ್ರಂಥಿ ಅಂತ ಹೇಳಿ ಕರೀತಾರೆ. ಇದು ಇನ್ಸುಲಿನನ್ನು ಉತ್ಪತ್ತಿ ಮಾಡುತ್ತೆ. ಇನ್ಸುಲಿನ್ ಉತ್ಪತ್ತಿ ಆಗದೇ ಇದ್ದಾಗ ದೇಹದಲ್ಲಿ ಏನಾಗುತ್ತೆ? ಸಕ್ಕರೆ ಪ್ರಮಾಣ ಹೆಚ್ಚಿಗೆಯಾಗಿ ನಮಗೆ ಯಾವ ಕಾಯಿಲೆ ಬರುತ್ತೆ ಅಂದರೆ ಡಯಾಬಿಟೀಸ್ ಕಾಯಿಲೆ ಬರುತ್ತೆ. ಡಯಾಬಿಟೀಸನ್ನು ಸಕ್ಕರೆ ರೋಗ ಅಂತ ಹೇಳಿ ಕರೀತಾರೆ. ಹಾಗಾಗಿ ಇನ್ಸುಲಿನ್ನ ಉತ್ಪಾದಿಸುವಂಥ ಗ್ರಂಥಿ ಯಾವುದಂದರೆ ಮೇದೋಜೀರಕಾಂಗ ಗ್ರಂಥಿ. ಯಕೃತು ಏನನ್ನು ಉತ್ಪಾದಿಸುತ್ತೆ ಅಂದರೆ ಬೈಲ್ ರಸ ಅಥವಾ ಪಿತ್ತರಸವನ್ನು ಯಾವುದು? ಯಕೃತು. ನೆಕ್ಸ್ಟ್ ಪ್ಯಾರಾಥೈರಾಯ್ಡ್ ಅನ್ನುವಂಥ ಗ್ರಂಥಿ ಏನಿದೆ ಅಲ್ವಾ, ಪ್ಯಾರಾಥಾರ್ಮೋನ್ ಅನ್ನುವಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಪ್ಯಾರಾಥಾರ್ಮೋನು. ಹಾರ್ಮೋನ್ ಏನನ್ನು ಮಾಡುತ್ತೆ ಅಂದರೆ ದೇಹದಲ್ಲಿ ಕ್ಯಾಲ್ಸಿಯಮನ್ನು ನಿಯಂತ್ರಣ ಮಾಡುತ್ತೆ. ಯಾವುದು? ಕ್ಯಾಲ್ಸಿಯಮನ್ನು ನಿಯಂತ್ರಣ ಮಾಡುವಂಥ ಗ್ರಂಥಿ ಯಾವುದು ಅಂತ ಕೇಳ್ತಾರೆ. ಅದು ಪ್ಯಾರಾಥೈರಾಯ್ಡ್ ಆಗಿರುತ್ತೆ. ಮೂತ್ರಪಿಂಡ ರಕ್ತವನ್ನು ಶುದ್ಧೀಕರಿಸುವಂಥ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಬಂದಾಗ RBC ರಕ್ತಕಣಗಳ ಜೀವಿತಾವಧಿ ಎಷ್ಟು ಅಂತ ಕೇಳಿದ್ದಾರೆ. RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್ನ ಜೀವಿತಾವಧಿ ಎಷ್ಟು ದಿನ ಇರುತ್ತೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 120 ದಿನಗಳಾಗುತ್ತೆ. ಎಷ್ಟು? 120 ದಿನಗಳು ಮಾತ್ರ ಬದುಕಿರ್ತವೆ. ಒಟ್ಟು ಎಷ್ಟು ಪ್ರಮಾಣದ ಬೇರೆ ರಕ್ತ ಕಣಗಳು ಕಂಡುಬರುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದಾಗ ಯಾವ ವಿಟಮಿನನ್ನು ಸೂರ್ಯನ ಬೆಳಕಿನ ವಿಟಮಿನ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ವಿಟಮಿನ್ ಡಿ ಆಗುತ್ತೆ. ಇದರ ರಾಸಾಯನಿಕ ಹೆಸರು ಯಾವುದಂದರೆ ಕ್ಯಾಲ್ಸಿಫೆರಾಲ್ ಅಂತ ಹೇಳಿ ಕರೀತಾರೆ. ಏನಂದರೆ ಕ್ಯಾಲ್ಸಿಫೆರಾಲ್ ಅಂತ ಹೇಳಿ ಕರೀತಾರೆ ಯಾವುದನ್ನು? ವಿಟಮಿನ್ ಡಿ ಅನ್ನು. ಇದರಿಂದ ಬರುವಂಥ ರೋಗ ಯಾವುದಂದರೆ ರಿಕೆಟ್ಸ್. ಬಾಗಿದ ಕಾಲುಗಳನ್ನು ನೋಡ್ತಾರೆ ಯಾರಿಗಾದರೂ. ಅದನ್ನು ರಿಕೆಟ್ಸ್ ಕಾಯಿಲೆ ಅಂತ ಹೇಳಿ ಕರೀತಾರೆ. ವಿಟಮಿನ್ ಡಿ. ವಿಟಮಿನ್ ಸಿ ಸ್ಕರ್ಬಿಕ್ ಆಸಿಡ್, ಸ್ಕರ್ವಿ ರೋಗ. ವಿಟಮಿನ್ B1 ಥಯಾಮಿನು. B1 ಇಂದ ಹಿಡಿದು B12 ವರೆಗೆ ಇದಾವೆ. ಮುಂದೆ ನೋಡೋಣಂತೆ. ವಿಟಮಿನ್ ಎ ಬಂದಾಗ ರೆಟಿನಾಲ್ ಅಂತೇಳಿ ಇದರಿಂದ 2 ರೋಗ ಬರುತ್ತೆ. ನೆಕ್ಸ್ಟ್ ಬಂದಾಗ ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಕೇಳಿದ್ದಾರೆ. ಹೌ ಮೆನಿ ಚೆಂಬರ್ಸ್ ಇನ್ ಹ್ಯೂಮನ್ ಹಾರ್ಟ್ ಅಂತ ಕೇಳಿದ್ದಾರೆ ನೋಡಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 4 ಆಗುತ್ತೆ. ಎಷ್ಟು? 4 ಕೋಣೆಗಳನ್ನು ಮಾನವ ಹೊಂದಿದ್ದಾನೆ. ಹಾಗಾದರೆ ಪ್ರಾಣಿಗಳಲ್ಲಿ ಕಪ್ಪೆ ಎಷ್ಟು ಹೃದಯದ ಕೋಣೆಯನ್ನು ಹೊಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣವಾದ ವರ್ಣದ್ರವ್ಯ ಯಾವುದು ಅಂತ ಕೇಳಿದ್ದಾರೆ. ಸಸ್ಯಗಳು ಹಸಿರಾಗಿರಲು ಏನು ಕಾರಣ ಅನ್ನೋದನ್ನು ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಕ್ಲೋರೋಫಿಲ್ ಆಗುತ್ತೆ. ಕ್ಲೋರೋಫಿಲ್ ಅನ್ನುವಂಥ ದ್ರವಣದಿಂದ ಸಸ್ಯಗಳೇನಾಗ್ತವೆ? ಹಸಿರು ರೀತಿಯಲ್ಲಿ ಕಾಣಿಸ್ತವೆ. ಅದೇ ರೀತಿಯಾಗಿ ಹೂವಿನ ಬಣ್ಣಕ್ಕೆ ಕಾರಣ ಯಾವುದಂತ ಕೇಳಿದರೆ ಫೈಟೋಕ್ರೋಮ್ ಅಂತ ಹೇಳಿ ಬರುತ್ತೆ. ಯಾವುದು? ಫೈಟೋಕ್ರೋಮ್ ಅನ್ನೋದು ಹೂವಿನ ಬಣ್ಣಕ್ಕೆ ಕಾರಣವಾಗುವಂಥ ಒಂದು ದ್ರವ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ರೆಬಿಸ್ ರೋಗವು ಯಾವುದರಿಂದ ಹರಡುತ್ತೆ ಅಂತ ಕೇಳಿದ್ದಾರೆ. ರೆಬಿಸ್ ರೋಗ ಅನ್ನೋದು ನಾಯಿ ಕಚ್ಚುವುದರಿಂದ ಬರುವಂಥ ಒಂದು ರೋಗ. ಆದರೆ ಇದು ವೈರಸ್ಸಿಂದ ಬರುತ್ತೋ ಬ್ಯಾಕ್ಟೀರಿಯಿಂದ ಬರುತ್ತೋ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ವೈರಸ್ ಆಗುತ್ತೆ. ಯಾವ ವೈರಸ್ ಅಂದರೆ ರ್ಯಾಬ್ಡೋ ವಿರಡಿ ಅನ್ನುವಂಥ ವೈರಸ್ಸು ಯಾವುದಕ್ಕೆ ಕಾರಣವಾಗಿದೆ? ರೆಬಿಸ್ ಅನ್ನುವಂಥ ರೋಗಕ್ಕೆ. ರೆಬಿಸ್ ಅನ್ನುವಂಥ ರೋಗಕ್ಕೆ ನಾವು ಏನಂತ ಕರಿತೀವಿ? ಜಲಬಾಧೆ ರೋಗ ಅಂತ ಹೇಳಿ ಕರಿತೀವಿ. ಯಾವುದಕ್ಕೆ? ರೆಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದವರು ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪೆನ್ಸಿಲನ್ನು ಯಾರು ಕಂಡುಹಿಡಿದ್ರು ಅನ್ನೋದನ್ನು ಕೇಳಿದ್ದಾರೆ. ಪೆನ್ಸಿಲನ್ನು ಕಂಡುಹಿಡಿದವರು ಯಾರಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಇವರು ಪೆನ್ಸಿಲ್ ಅನ್ನುವಂಥ ಒಂದು ಚುಚ್ಚುಮದ್ದನ್ನು ಅಥವಾ ಆಂಟಿಬಯೋಟಿಕನ್ನು ಕಂಡುಹಿಡಿದು. ಇದು ವಿಶ್ವದ ಮೊದಲ ಆಂಟಿಬಯೋಟಿಕ್ ಆಗಿರುತ್ತೆ. ಇದನ್ನು ಯಾವುದರಿಂದ ಕಂಡುಹಿಡಿದ್ರೆ ಅಂದರೆ ಒಂದು ಶಿಲೀಂಧ್ರದಿಂದ ಕಂಡುಹಿಡಿತಾರೆ. ಕೇಳ್ತಾರೆ ಕ್ವಶನು. ಯಾವುದು ಹೇಳ್ತಾರೆ? ಪೆನ್ಸಿಲಿಯಂ ನೋಟಾಟಮ್ ಅಂತೇಳಿ. ಯಾವುದು? ಪೆನ್ಸಿಲಿಯಂ ನೋಟಾಟಮ್ ಎಂಬ ಶಿಲೀಂಧ್ರದಿಂದ ಕಂಡುಹಿಡಿದು. ಯಾವುದನ್ನು? ಪೆನ್ಸಿಲಿಯಂ ಅನ್ನೋಂಥ ಒಂದು ಇಂಜೆಕ್ಷನನ್ನು. ನೆಕ್ಸ್ಟ್ ಬಂದಾಗ ಮಲೇರಿಯಾ ರೋಗವು ಹರಡುವ ಸೊಳ್ಳೆ ಯಾವುದು ಅಂತ ಕೇಳಿದ್ದಾರೆ. ಮಲೇರಿಯಾ ರೋಗ ಬರಲಿಕ್ಕೆ ಕಾರಣವಾದಂಥ ಸೊಳ್ಳೆ ಯಾವ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ ಅಂತ ಕೇಳಿದ್ದಾರೆ. ಹೆಣ್ಣು ಅನಪೀಲಿಯ ಸೊಳ್ಳೆ. ನೋಡಿ ಇಲ್ಲಿ ಕೂಡ ಹೆಣ್ಣು ಸತಾಯಿಸ್ತಾ ಇದೆ. ಒಟ್ಟು ಗಂಡಿಗೆ ಹೆಣ್ಣು ಅನ್ನೋದು ಅಜನ್ಮ ಶತ್ರು ಆಗಿಬಿಟ್ಟಿದೆ ನೋಡಿ. ಹೆಣ್ಣು ಏನಿದೆ ಅಲ್ವಾ, ಹೆಣ್ಣು ಅನಪೀಲಿಯ ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಡೀಸ್ ಈಜಿಪ್ಟಿಯ ಸೊಳ್ಳೆಯಿಂದ ಯಾವ ರೋಗ ಬರುತ್ತೆ ಅಂತ ಕೇಳಿದಾಗ ಮುಂದೆ ಬರುತ್ತೆ ಅದು ಕ್ವಶನು. ಈಜಿಪ್ಟ್ ಈಜಿಪ್ಟಿಯಿಂದ ಡೆಂಗು ರೋಗ ಬರುತ್ತೆ. ಯಾವುದು? ಡೆಂಗ್ಯೂ. ನೆಕ್ಸ್ಟ್ ಬಂದಾಗ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಯಾವುದು? ಆನೆಕಾಲು ರೋಗ ಬರುತ್ತೆ. ಯಾವುದು? ಆನೆಕಾಲು ರೋಗ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಬರುತ್ತೆ. ಇದು ಇಲ್ಲ.
ಸೊ ನೆಕ್ಸ್ಟ್ ಬಂದಾಗ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ. ಸೊ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಅಂತ ಬಂದಾಗ ಯಕೃತು, ಲಿವರ್ ಆಗಿದೆ. ಸೊ ಯಕೃತು ಏನಿದೆಯಲ್ಲ ಬೈಲ್ ಅಥವಾ ಪಿತ್ತರಸವನ್ನು ಉತ್ಪಾದನೆ ಮಾಡುತ್ತೆ. ಇದನ್ನು ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಹೇಳ್ತಿರ್ತೀವಿ. ಯಾವುದು ರಾಸಾಯನಿಕ ಕಾರ್ಖಾನೆ ಅಂತ ಹೇಳ್ತಿರ್ತೀವಿ ಯಕೃತನ್ನು. ಸೊ ದೇಹದಲ್ಲಿ ಕತ್ತರಿಸಿದರೂ ಮತ್ತೆ ಬೆಳೆಯುವಂಥ ಅಂಗ ಯಾವುದಪ್ಪ ಇದ್ದರೆ ಅದು ಯಕೃತು. ಸತ್ತ ಮೇಲೆ ಕೂಡ ಬೆಳೆಯುವಂತಹ ದೇಹದ ಏಕೈಕ ಭಾಗ ಯಾವುದು? ಯಕೃತು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಥೈರಾಯಿಡ್ ಗ್ರಂಥಿ ಏನಿದೆ ಅಲ್ವಾ, ಇದು ದೇಹದ ಅತಿ ದೊಡ್ಡ ನಿರ್ನಾಳ ಗ್ರಂಥಿಯಾಗಿದೆ. ಯಾವುದು? ಥೈರಾಯಿಡ್ ಗ್ರಂಥಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯಲ್ಪಡುತ್ತೆ ಅಥವಾ ಯಾವ ಗ್ರಂಥಿಯನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ರಾಜಗ್ರಂಥಿ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಪಿಟ್ಯೂಟರಿ ಗ್ರಂಥಿ ಏನಿದೆ ಅಲ್ವಾ, ಇದನ್ನು ಮಾಸ್ಟರ್ ಗ್ರಂಥಿ ಅಂತ ಹೇಳಿ ಕರೀತಾರೆ. ಯಾವುದು? ಮಾಸ್ಟರ್ ಗ್ರಂಥಿ ಅಥವಾ ರಾಜಗ್ರಂಥಿ ಅಂತ ಹೇಳಿ ಕರೀತಾರೆ. ಸೊ ಇದು STH ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಸೊ STH ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಇದು ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ದೇಹದ ಬೆಳವಣಿಗೆಗೆ ಬೇಕಾಗುವಂಥ ಹಾರ್ಮೋನ್ ಯಾವುದು? ಇದು. ಸೊ ನೆಕ್ಸ್ಟ್ ಬಂದಾಗ ಡೆಂಗ್ಯೂ ಜ್ವರಕ್ಕೆ ಕಾರಣವಾದಂಥ ವೈರಸ್ಸನ್ನು ಹರಡುವ ಸೊಳ್ಳೆ ಯಾವುದಂತ ಕೇಳಿದ್ದಾರೆ ನೋಡಿ. ಸೊ ಆವಾಗಲೇ ಹೇಳಿದೆ, ಈಡಿಸ್ ಈಜಿಪ್ಟಿಯಾ ಅನ್ನುವಂಥ ಸೊಳ್ಳೆ ಕಚ್ಚಿದಾಗ ಡೆಂಗ್ಯೂ ರೋಗ ಬರುತ್ತೆ. ಸೊ ಡೆಂಗ್ಯೂ ಜ್ವರ ಏನಿದೆ ಅಲ್ವಾ, ಇದನ್ನು ಮೂಳೆ ಮುರಿತ ರೋಗ ಅಂತ, ಮೂಳೆ ಮುರಿತ ಜ್ವರ ಅಂತ ಹೇಳಿ ಕರೀತಾರೆ. ಸೊ ಏನಕ್ಕೆ ಸೊ ಈ ಜ್ವರ ಏನಾದರೂ ಬಂದರೆ ತುಂಬ ಕೈಗಾಲು ಪೇನ್ ಆಗುತ್ತೆ ಅಂತ ಹೇಳ್ತಾರಪ್ಪ. ಸೊ ಹಾಗಾಗಿ ಇದನ್ನು ಡೆಂಗ್ಯೂ ಜ್ವರಕ್ಕೆ ಮೂಳೆ ಮುರಿತ ರೋಗ ಅಂತ ಹೇಳಿ ಕರೀತಾರೆ. ಸೊ ಅನಾಫಿಲಿಸ್ ಸೊಳ್ಳೆಯಿಂದ ಯಾವ್ದು ಬರುತ್ತೆ ಅಂದರೆ ಆವಾಗಲೇ ಹೇಳಿದೆ ಮಲೇರಿಯಾ ಬರುತ್ತೆ ಅಂತ. ಕ್ಯೂಲೆಕ್ಸಿಂದ ಅನೇಕಾಲ್ ರೋಗ ಬರುತ್ತೆ. ಸೊ ವಿಟಮಿನ್ ಎ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನೇನಿದೆ ನೋಡಿ, ಎ ರಾತ್ರಿಗೂಡುತನ ಅಂತ ಆಗುತ್ತೆ. ಸೊ ಸಂಜೆ ಆದರೆ ಏನಾಗುತ್ತೆ? ಕಣ್ಣು ಕಾಣೋದಿಲ್ಲ. ಸಂಜೆ ಆದ್ರೇ ಕಣ್ಣು ಕಾಣೋದಿಲ್ಲ, ಅದಕ್ಕೆ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳಿ ಕರೀತಾರೆ. ಸೊ ವಿಟಮಿನ್ ಎ ಬಗ್ಗೆ ನೋಡಿದ್ರೆ ಹಾಲಿನಲ್ಲಿ ಅತಿ ಹೆಚ್ಚು ಸಿಗುತ್ತೆ. ಗೋಲ್ಡನ್ ರೈಸ್ನಲ್ಲಿ ಸಿಗುವಂತಹ ವಿಟಮಿನ್ ಯಾವುದು ಅಂತ ಕೇಳಿದರೆ, ಸೊ ಗೋಲ್ಡನ್ ರೈಸ್ನಲ್ಲಿ ಇರುವಂಥ ವಿಟಮಿನ್ ಯಾವುದು? ಎ. ಸೊ ವಿಟಮಿನ್ ಎ ಗೋಲ್ಡನ್ ರೈಸ್ ಕಂಡು ಬರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಬೇರೆ ಬೇರೆ ರೋಗ ವಿಟಮಿನ್ B1 ಇಂದ, ಸ್ಕರ್ವಿ ರೋಗ ವಿಟಮಿನ್ C ಇಂದ, ಅನಿಮಿಯಾ ರೋಗ ವಿಟಮಿನ್ B12 ಇಂದ ಬರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಮೂತ್ರಪಿಂಡದ ಕ್ರಿಯಾತ್ಮಕ ಘಟಕ ಯಾವುದು ಅಂತ ಕೇಳಿದ್ದಾರೆ. ಮೂತ್ರಪಿಂಡದ ಕ್ರಿಯಾತ್ಮಕ ಘಟಕ ಅಂದರೆ ಮೂತ್ರಪಿಂಡಗಳ ರಚನೆಗೆ ಮುಖ್ಯ ಕಾರಣವಾದಂಥ ಘಟಕ ಯಾವುದು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಬಂದುಬಿಟ್ಟು ನೆಫ್ರಾನ್ ಅಂತ ಹೇಳ್ತಾರೆ. ಸೊ ಮೂತ್ರಪಿಂಡಗಳ ರಚನೆಗೆ ಕಾರಣವಾದಂಥ ಒಂದು ಘಟಕ ಯಾವುದು? ನೆಫ್ರಾನ್. ಸೊ ಇದರ ಅಧ್ಯಯನವನ್ನು ಏನಂತ ಕರೀತಾರೆ? ನೆಫ್ರಾಲಜಿ ಅಂತ ಹೇಳಿ ಕರೀತಾರೆ. ಯಾವುದರ ಅಧ್ಯಯನವನ್ನು? ಮೂತ್ರಪಿಂಡಗಳ ಅಧ್ಯಯನವನ್ನು. ಸೊ ನೆಫ್ರಾಲಜಿ ಅಂತ ಹೇಳಿ ಕರೀತಾರೆ. ಸೊ ನೆಫ್ರಾಲಜಿ ಅಂತ ಕರೆದಾಗ ಸೊ ಒಂದು ಮೂತ್ರಪಿಂಡದಲ್ಲಿ 10 ಮಿಲಿಯನ್ಗಿಂತ ಹೆಚ್ಚು ನೆಫ್ರಾನ್ಗಳನ್ನು ನಾವು ನೋಡ್ಲಿಕ್ಕೆ ಕಾಣುತ್ತೆ. ಸೊ ನೆಫ್ರಾನ್ಗಳ ಕೆಲಸ ಏನಂದರೆ ರಕ್ತ ಶುದ್ಧೀಕರಣವನ್ನು ಮಾಡುತ್ತೆ. ಸೊ ಆಯಿತಾ. ಸೊ ನೆಕ್ಸ್ಟ್ ಬಂದಾಗ ಆಕ್ಸಾನು ಮೆದುಳಲ್ಲಿ ಕಂಡುಬರುತ್ತೆ. ಆಲ್ವಿಯೋಲಿ ಅನ್ನೋದು ಶ್ವಾಸಕೋಶದಲ್ಲಿ ಅಥವಾ ಶ್ವಾಸಕೋಶದ ರಚನಾತ್ಮಕ ಕ್ರಿಯಾತ್ಮಕ ಘಟಕವಾಗಿದೆ ಅನ್ನೋದು. ಸೊ ನ್ಯೂರಾನ್ ಅನ್ನೋದೇನಿದೆಯಲ್ಲ ಮೆದುಳಿನ ಅಥವಾ ನರಯುವಾಗ ನರಮಂಡಲದ ಮೂಲ ಘಟಕವಾಗಿರುತ್ತೆ ನ್ಯೂರಾನ್. ಸೊ ಇಲ್ಲಿ ಕೇಳಿದರೆ ನೋಡಿ, ನರಮಂಡಲದ ಮೂಲಭೂತ ಘಟಕ ಯಾವುದಂತೇಳಿ. ಸೊ ನ್ಯೂರಾನ್ ಇದೆ, ನ್ಯೂರಾನು. ಸೊ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ ವಿಟಮಿನ್ B1 ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಟಮಿನ್ B1 ದಿಂದ ಬರುವಂಥ ರೋಗ ಬೇರೆ ಬೇರೆ ರೋಗ, ಚರ್ಮ ಬಿರುಕು ಬಿಡೋದು ಅಥವಾ ಚರ್ಮದ ಮೇಲೆ ಬಿಳಿ ಬಿಳಿ ಗುಳ್ಳೆ ಆಗೋದು, ಇವೆಲ್ಲ ಬೇರೆ ಬೇರೆ ರೋಗದ ಲಕ್ಷಣಗಳು. ಸೊ ವಿಟಮಿನ್ B ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತೆ. ವಿಟಮಿನ್ B2 ಕೊರತೆಯಿಂದ ಯಾವ ರೋಗ ಬರುತ್ತೆ ಅನ್ನೋದನ್ನು ಹೇಳಿದಾಗ ಫೋಟೋಫೋಬಿಯಾ ಅಂತ ರೋಗ ಬರುತ್ತೆ. ಸೊ ಬೆಳಕಲ್ಲಿ ಹೋದರೆ ಅಥವಾ ಬಿಸಿಲಲ್ಲಿ ಹೋದರೆ ಮೈಯೆಲ್ಲ ಕೆರೆತ ಉಂಟಾಗೋದು, ಆ ರೀತಿಯಾದಂಥ ಕಾಯಿಲೆ ಬರುತ್ತೆ. ಯಾವುದರಿಂದ? ವಿಟಮಿನ್ B2 ಇಂದ. ಸೊ ಇದನ್ನು ಏನಂತ ಕರೀತಾರೆ ಅಂದರೆ ಥಯಾಮಿನ್ ಅಂತ ಹೇಳಿ ಕರೀತಾರೆ. ಯಾವುದನ್ನು? ಇಲ್ಲ, ವಿಟಮಿನ್ B2 ಅನ್ನು ಥಯಾಮಿನ್ ಅನ್ನೋದಿಲ್ಲ, ಏನಂತಾರೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಅಲ್ವಾ. ಸೊ ನೆಕ್ಸ್ಟ್ ಬಂದಾಗ ರಿಕೆಟ್ಸು ವಿಟಮಿನ್ D ಇಂದ, ಸರಳ ಗಾಯಿಟರ್ ಅಥವಾ ಗಳಗಂಡ ರೋಗ ಥೈರಾಯ್ಡ್ ಕೊರತೆಯಿಂದ. ಸೊ ಸ್ಕರ್ವಿ ರೋಗ ಯಾವುದರಿಂದ ಬರುತ್ತೆ ಅಂದರೆ ವಿಟಮಿನ್ C ಇಂದ ಬರುತ್ತೆ. ಸೊ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡೋ ವಿಟಮಿನ್ ಯಾವುದಂದರೆ ವಿಟಮಿನ್ K. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು D ಆಗುತ್ತೆ. ಸೊ ಎ ಏನಿದೆ ಅಲ್ವಾ, ರಾತ್ರಿಗೂಡುತನವನ್ನು ಹೋಗಲಾಡಿಸುತ್ತೆ. C ಸ್ಕರ್ವಿ ರೋಗವನ್ನು. E ಏನಿದೆ ಅಲ್ವಾ, ಬಂಜೆತನವನ್ನು ಹೋಗಲಾಡಿಸುವಂಥ ವಿಟಮಿನ್ ಯಾವುದಂದರೆ ವಿಟಮಿನ್ E. ಸೊ ಇದರ ಕೊರತೆಯಿಂದಾಗಿ ಬಂಜೆತನ ಉಂಟಾಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ವಿಟಮಿನ್ ಇನ ರಾಸಾಯನಿಕ ಹೆಸರು ಟೊಕೋಫೆರಾಲ್ ಅಂತ. ಯಾವುದು? ಟೊಕೋಫೆರಾಲ್ ಅಂತ ಹೇಳ್ತಾರೆ. ಸೊ ವಿಟಮಿನ್ ಇನ ಹೆಸರು. ಸೊ ನೆಕ್ಸ್ಟ್ ಬಂದಾಗ ಸೊ ಯಾವುದರ ಕೊರತೆಯಿಂದ ಅಂದರೆ ವಿಟಮಿನ್ K ಕೊರತೆಯಿಂದ ರಕ್ತ ಹೆಪ್ಪುಗಟ್ಟುವ ಪ್ರಾಬ್ಲಮ್ ಬರುತ್ತೆ. ಸೊ ಯಾವ ರಕ್ತದ ಗುಂಪನ್ನು ಸರ್ವದಾನಿ ಅಂತ ಹೇಳಿ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಅಂದರೆ ಎಲ್ಲರಿಗೂ ಕೂಡ ನೀಡಬಹುದಾದ ರಕ್ತದ ಗುಂಪು ಯಾವುದು ಅಂತ ಹೇಳಿ ಕೇಳಿದ್ದಾರೆ ನೋಡಿ. ಸೊ O ನೆಗೆಟಿವ್ ಅನ್ನೋದನ್ನು ಏನಿದೆ ಅಲ್ವಾ, ಸೊ ಇದಕ್ಕೆ O ನೆಗೆಟಿವ್ನ ಏನಂತ ಕರೀತಾರೆ? ಸಾರ್ವತ್ರಿಕ ದಾನಿ ಅಂತ ಹೇಳಿ ಕರೀತಾರೆ ಅಂತ ಹೇಳ್ತಾರೆ. ಸೊ ಎಲ್ಲರಿಗೂ ಕೂಡ ಇದು ರಕ್ತವನ್ನು ಕೊಡಬಹುದಾದ ಗುಂಪಾಗಿದೆ. ಸೊ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಹೇಳಿ ಕರೀತಾರೆ ಅಂದರೆ ಯೂನಿವರ್ಸಲ್ ಎಕ್ಸೆಪ್ಟೆಡ್ ಅಂತ ಹೇಳಿ ಕರೀತಾರೆ. ಅಂದರೆ O ಪಾಸಿಟಿವ್, B ಪಾಸಿಟಿವ್, A ನೆಗೆಟಿವ್, O ಪಾಸಿಟಿವ್ ಅಂತ ಇದೆ ನೋಡಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು AB ಪಾಸಿಟಿವ್ ಆಗುತ್ತೆ. ಇದನ್ನು ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತ ಹೇಳಿ ಕರೀತಾರೆ. ಯಾವುದನ್ನು? ಗೋಲ್ಡನ್ ಬ್ಲಡ್ ಗ್ರೂಪ್ AB ಪಾಸಿಟಿವ್ ಅನ್ನು. ಸೊ ಇದು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ ನೋಡಿ. ಸೊ ಸಾರ್ವತ್ರಿಕ ದಾನಿ ಇದಾದರೆ ಸಾರ್ವತ್ರಿಕ ಸ್ವೀಕಾರಿ AB. ಸೊ O ಸಾರ್ವತ್ರಿಕ ದಾನಿ, AB ಸಾರ್ವತ್ರಿಕ ಸ್ವೀಕಾರಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಗೋಲ್ಡನ್ ಬ್ಲಡ್ ಗ್ರೂಪ್ ಯಾವುದಂತ ಕೇಳ್ತಾರೆ. ಸೊ O AB ಪಾಸಿಟಿವ್ ಅನ್ನೋದನ್ನು ಕೂಡ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಬಂದಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಈ ಅನಿಲವಿಲ್ಲದೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನೋದೇನಿದೆ ಅಲ್ವಾ, ಸೊ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ನಡೆಯಲಿಕ್ಕೆ ಅತಿ ಮುಖ್ಯವಾದಂಥ ಅನಿಲವಾಗಿದೆ ಅಂತ ಹೇಳ್ತಾರೆ. ಸೊ ಏನು ಬೇಕಂದರೆ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲಿಕ್ಕೆ ಸೂರ್ಯನ ಬೆಳಕು ಬೇಕು. ಸೊ CO2 ಬೇಕು, ಮತ್ತು H2O ನೀರಾವಿ ಬೇಕು. ಇಷ್ಟಿದ್ರೆ ಮಾತ್ರ ಏನಾಗುತ್ತೆ ಅಂದರೆ ಕಂಪಲ್ಸರಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ಸೊ ಬೆಳಕು ಬೇಕು, CO2 ಬೇಕು, H2O ಇವು ಇರಲಿಲ್ಲ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲು ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ಸೊ ಸಾರಜನಕ, ಹೈಡ್ರೋಜನ್ ಇದಿಲ್ಲ. ಸೊ ನೆಕ್ಸ್ಟ್ ಬಂದಾಗ ಮಾನವನಲ್ಲಿ ಒಟ್ಟು ಎಷ್ಟು ಜೋಡಿ ವರ್ಣತಂತುಗಳು ಕ್ರೋಮೋಸೋಮ್ಗಳು ಇರುತ್ತೆ ಅಂತ ಕೇಳಿದ್ದಾರೆ. ಸೊ 23 ಜೋಡಿ ಅಥವಾ 46 ಕ್ರೋಮೋಸೋಮ್ಗಳನ್ನು ಮಾನವನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದಾಗ ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಅಂಗಕ್ಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಡಯಾಲಿಸಿಸನ್ನು ಮೂತ್ರಪಿಂಡಕ್ಕೆ ಮಾಡ್ತಾರೆ. ಸೊ ಮೂತ್ರಪಿಂಡಗಳ ವೈಫಲ್ಯತೆ ಆದಾಗ ಕೃತಕವಾಗಿ ರಕ್ತವನ್ನು ಶುದ್ಧೀಕರಿಸುವಂತಹ
ವ್ಯವಸ್ಥೆಗೆ ಏನಂತ ಕರೀತಾರೆ? ಡಯಾಲಿಸಿಸ್ ಅಂತ ಕರೀತಾರೆ. ಸೊ ಯಾವುದಕ್ಕೆ? ಕೃತಕವಾಗಿ ರಕ್ತ ಶುದ್ಧೀಕರಣಕ್ಕೆ ಡಯಾಲಿಸಿಸ್ ಅಂತ ಕರೀತಾರೆ. ಸೊ ಇದನ್ನು ಯಾರು ಕಂಡುಹಿಡಿದ್ರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವುದನ್ನು? ಡಯಾಲಿಸಿಸ್ ಯಂತ್ರವನ್ನು ಯಾರು ಕಂಡುಹಿಡಿದ್ರು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದಾಗ ಸೊ ಹೃದಯಕ್ಕೆ ಇ ಸಿ ಜಿ ಮಾಡ್ತಾರೆ. ಸೊ ಇದಕ್ಕೆ ಸ್ಟಂಟನ್ನು ಹಾಕ್ತಾರೆ, ಬೈಪಾಸ್ ಸರ್ಜರಿಯನ್ನು ಮಾಡ್ತಾರೆ. ಸೊ ಯಾವುದಕ್ಕೆ? ಹೃದಯಕ್ಕೆ. ಸೊ ಶ್ವಾಸಕೋಶ ಅಂತ ಬಂದಾಗ ಇದಕ್ಕೂ ಕೂಡ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳು ಬರ್ತವೆ. ಯಕೃತ್ ಅಂತ ಬಂದಾಗ ಸೊ ಲಿವರ್, ಫ್ಯಾಟಿ ಲಿವರ್ ಅಂತ ಬರುತ್ತೆ. ಸೊ ಫ್ಯಾಟಿ ಲಿವರ್ ಆದರೆ ಇದರಿಂದ ಅನೇಕ ತೊಂದರೆಗಳು ಕೂಡ ಉಂಟಾಗ್ತವೆ. ನೆಕ್ಸ್ಟ್ ಬಂದಾಗ ಏಡ್ಸ್ ರೋಗವನ್ನು ಪತ್ತೆ ಹಚ್ಚಲು ಮಾಡುವ ಪರೀಕ್ಷೆಯ ಹೆಸರು ಯಾವುದು ಅಂತ ಕೇಳಿದರೆ ನೋಡಿ. ಈ ಕ್ವಶನ್ KS ಕ್ವಶನ್ ಇದಾಗಿದ್ದು. ಸೊ ಎಲಿಸಾ ಅನ್ನುವಂಥ ಪರೀಕ್ಷೆ ಜೊತೆಗೆ ವೆಸ್ಟರ್ನ್ ಬಾಟ್ PCR ಅನ್ನುವಂಥ ಪರೀಕ್ಷೆಗಳನ್ನು ಕೂಡ ಏನು ಮಾಡ್ತಾರೆ? ಈ ರೋಗವನ್ನು ಪರೀಕ್ಷೆ ಮಾಡಲಿಕ್ಕೆ, ಅಂದರೆ ಏಡ್ಸ್ ರೋಗವನ್ನು ಪರೀಕ್ಷೆ ಮಾಡಲಿಕ್ಕೆ ಮಾಡ್ತಾರೆ. ಸೊ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಏನಕ್ಕೆ? ಏಡ್ಸ್ನ ಕುರಿತಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇದನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಏಡ್ಸ್ ಅಂತ ಬಂದಾಗ ಇದರ ವಿಸ್ತೃತ ರೂಪವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವಿಡಾಲ್ ಟೆಸ್ಟನ್ನು ಯಾವುದಕ್ಕೆ ಮಾಡ್ತಾರೆ ಅಂದರೆ, ವಿಡಾಲ್ ಟೆಸ್ಟನ್ನು ಜ್ವರ ಏನಿದೆ ಅಲ್ವಾ, ಟೈಫಾಯ್ಡ್ ಟೆಸ್ಟ್ ಮಾಡಲಿಕ್ಕೆ ವಿಡಾಲನ್ನು ಮಾಡ್ತಾರೆ. ಸೊ ಮನೆಯಲ್ಲಿ ನಿಮಗೆಲ್ಲ ಜ್ವರ ಬಂದರೆ ಟೈಫಾಯ್ಡ್ ಆಗಿದೆ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಲ್ವಾ. ಸೊ ಆಗ ಮಾಡುವಂಥ ಟೆಸ್ಟೇ ವಿಡಾಲ್ ಟೆಸ್ಟ್. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ECG ಅಂತ ಬಂದಾಗ ಹೃದಯದ್ದು, MRI ಅಂತ ಬಂದಾಗ ದೇಹದ್ದು, ಬ್ರೈನಿನ ಇದನ್ನು ಮಾಡ್ತಾರೆ. ಸೊ MRIನ ಫುಲ್ ಫಾರ್ಮನ್ನು ನೋಡಿದಾಗ ಮ್ಯಾಗ್ನೆಟಿಕ್ ರಿಸೆನ್ಸ್ ಇಮೇಜ್ ಅಂತ ಹೇಳ್ತಾರೆ. ಸೊ MRIಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಟೈಫಾಯ್ಡ್ ರೋಗವನ್ನು ಪತ್ತೆ ಹಚ್ಚಲು ನೋಡಿ, ಇಲ್ಲೇ ಬಂದಿತ್ತು ನೋಡಿ, ಅವಾಗ ಹೇಳಿದಾರೆ. ಸೊ ವಿಡಾಲ್ ಪರೀಕ್ಷೆಯನ್ನು ಟೈಫಾಯ್ಡ್ನ ಟೆಸ್ಟ್ ಮಾಡಲು ಮಾಡ್ತಾರೆ. ನೆಕ್ಸ್ಟ್ ಬಂದಾಗ 35ನೇ ಕ್ವಶನ್, ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ ನೋಡಿ. ಸೊ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಬಾಲ್ಯದಲ್ಲಿ ಬರುವಂಥ ಒಂದು ಸೊಳ್ಳೆ ಅಥವಾ ನೊಣದಿಂದ ಬರುವಂಥ ಒಂದು ರೋಗ ಯಾವುದಂದರೆ ಪೋಲಿಯೋ ಕಾಯಿಲೆ. ಸೊ ಇದರಿಂದ ಭಾಳಷ್ಟು ಜನರು ಅನುಭವಿಸಿದ್ದಾರೆ. ಸೊ ಪೋಲಿಯೋ ಮುಕ್ತ ದೇಶವಾಗಿದೆ ನಮ್ಮದು. ಸೊ ನೆಕ್ಸ್ಟ್ ಬಂದಾಗ ಇದಕ್ಕೆ ಆನ್ಸರ್ ಬಂದರೆ ಜೋನಾಸ್ ಸಾಲ್ಕ್ ಅನ್ನೋರು ಏನಿದಾರಲ್ಲ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದ್ರು. ಸೊ ಇದನ್ನು ಬಾಯಿ ಮೂಲಕ ಹಾಕುವುದನ್ನು ಕಂಡುಹಿಡಿದವರು ಯಾರಂದರೆ ಸಾಬಿನ್ ಅನ್ನೋರು ಏನು ಮಾಡಿದ್ದಾರೆ? ಪೋಲಿಯೋ ಲಸಿಕೆಯನ್ನು ಬಾಯಿ ಮೂಲಕ ಹಾಕೋದನ್ನು ಕಂಡುಹಿಡಿದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಎಡ್ವರ್ಡ್ ಜೆನ್ನರ್ ಅನ್ನೋರು ಯಾವುದಕ್ಕೆ ಲಸಿಕೆಯನ್ನು ಕಂಡುಹಿಡಿದ್ರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದಾಗ ಪಾರ್ಟ್ 2 ಇದೆ ನೋಡಿ, ಫಿಸಿಕ್ಸ್ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿವರೆಗೆ 35 ಕ್ವಶನನ್ನು ಬಯಾಲಜಿಗೆ ಸಂಬಂಧಪಟ್ಟಂಗೆ ನೋಡಿದ್ದೀವಿ ಅಲ್ವಾ. ಸೊ ಬಯಾಲಜಿ ಇಲ್ಲಿಗೆ ಮುಗೀತು. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆಷ್ಟು ಪ್ರಶ್ನೆಗಳನ್ನು ತೊಗೋತೀನಿ. ಸೊ ಬೆಳಕಿನ ವೇಗವನ್ನು ಯಾವುದರಲ್ಲಿ ಗರಿಷ್ಠವಾಗಿರುತ್ತೆ? ಬೆಳಕಿನ ವೇಗವು ಯಾವುದರಲ್ಲಿ ಗರಿಷ್ಠವಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಬೆಳಕು ಅನ್ನೋದು ನಿಮಗೆ ಗೊತ್ತಿರಬೇಕು, ಚಾಪ್ಟರ್ ವೈಸ್ ಓದಿದರೆ ಗೊತ್ತಿರುತ್ತೆ. ಸೊ ಶೂನ್ಯ ಸ್ಥಾನ ಅಥವಾ ವ್ಯಾಕ್ಯೂಮಲ್ಲಿ ಏನಿರುತ್ತಲ್ಲ ಬೆಳಕಿನ ಸ್ಥಾನ ಜಾಸ್ತಿ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ ನೋಡಿ. ಇಲ್ಲಿ ಏನಿದೆ ಅಲ್ವಾ. ಸೊ ಈ ಆಪ್ಷನ್ ಪ್ರಕಾರ ನೋಡಿದಾಗ ಬೆಳಕಿನ ವೇಗ ಯಾವುದರಲ್ಲಿ ಹೆಚ್ಚಿರುತ್ತೆ ಅಂತ ನೋಡಿದರೆ ಶೂನ್ಯ ಅಥವಾ ನಿರ್ವಾತದಲ್ಲಿ. ಶೂನ್ಯ ಅಂದರೆ ನಿರ್ವಾತ, ಯಾವುದೇ ವಾತಾವರಣ ಇರೋದಿಲ್ಲ ಅಂಥದ್ರಲ್ಲಿ ಬೆಳಕಿನ ವಾತಾವರಣ ಜಾಸ್ತಿ ಇರುತ್ತೆ, ಬೆಳಕಿನ ವೇಗ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಬೆಳಕಿನ ವೇಗವನ್ನು ನೋಡಿದಾಗ ಮೊದಲನೇದು ಅನಿಲದಲ್ಲಿ ಜಾಸ್ತಿ ಇರುತ್ತೆ, ನೆಕ್ಸ್ಟು ನಿರ್ವಾತದಲ್ಲಿ, ನೆಕ್ಸ್ಟು ಘನದಲ್ಲಿ, ನೆಕ್ಸ್ಟು ದ್ರವದಲ್ಲಿ. ಸೊ ಅನಿಲದಲ್ಲಿ ಪ್ರತಿ ಸೆಕೆಂಡ್ಗೆ 3 ಲಕ್ಷಕ್ಕೂ ಹೆಚ್ಚು ಸ್ಪೀಡ್ ಇರುತ್ತೆ. ಸೊ ನಿರ್ವಾತದಲ್ಲಿ 270 km/h, 270 lakh kilometer, ಇಲ್ಲ 270,000. ನೆಕ್ಸ್ಟು ಇದು 5,000, ಹಿಂಗೆ ಕಡಿಮೆ ಹಾಕೊಂತ ಬರುತ್ತೆ. ಸೊ ಫಸ್ಟು ಅನಿಲದಲ್ಲಿ ಜಾಸ್ತಿ ಇರುತ್ತೆ, ನಿರ್ವಾತದಲ್ಲಿ ಸೆಕೆಂಡು ಘನ, ಮತ್ತು ಆಮೇಲೆ ದ್ರವ. ಸೊ ಹೀಗೆ ಬೆಳಕಿನ ವೇಗವು ಕಡಿಮೆ ಆಗ್ತಾ ಬರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಆನ್ಸರ್ ಶೂನ್ಯ ಸ್ಥಾನ ಅನ್ನೋದನ್ನು. ಸೊ ಬೆಳಕಿನ ವೇಗನೇ ಬೇರೆ ಮತ್ತು ಶಬ್ದದ ವೇಗನೇ ಬೇರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಡೆಸಿಬಲ್ ಅನ್ನೋದೇನಿದೆ ಅಲ್ವಾ, ಶಬ್ದದ ವೇಗವನ್ನು ಅಳೆಯುವಂಥ ಮಾನ ಆಗಿದೆ. ಸೊ ಡೆಸಿಬಲನ್ನು ಶಬ್ದ ಅಳಿಲಿಕ್ಕೆ ಬಳಸ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನಾವು ಕೇಳುವಂಥ ಶಬ್ದದ ಹರ್ಜ್ ಎಷ್ಟಾಗಿರ್ಬೇಕಂದ್ರೆ ಸೊ 20 ಹರ್ಜಿಂದ 20,000 ಹರ್ಜ್ವರೆಗೆ ಇರಬೇಕು ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಹರ್ಜ್ ಇದೆ ನೋಡಿ. ನೆಕ್ಸ್ಟ್ ಬಂದಾಗ ಕಂಪನ ಅಥವಾ ಆವರ್ತನಗಳ ಫ್ರೀಕ್ವೆನ್ಸಿಯನ್ನು ಅಳೆಯುವ ಮಾನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಫ್ರೀಕ್ವೆನ್ಸಿ ಅಂದರೆ ಶಬ್ದದಲ್ಲಿ ಬರುವಂಥ ಕಂಪನದ ಆಳನ್ನು ಅಳೆಯುವಂಥ ಮಾನ ಯಾವುದಾದ್ರೆ ಹರ್ಡ್ಜ್ ಅಂತ ಹೇಳಿದ್ದಾರೆ. ಸೊ ಹರ್ಡ್ಜ್ ಏನಿದೆಯಲ್ಲ ಕಂಪನಗಳನ್ನು ಅಳೆಯುವಂಥ ಮಾನ. ಸೊ ಈ ಹರ್ಡ್ಜ್ನ ಪ್ರಕಾರನೇ ನಾವು 20ರಿಂದ 20,000ವರೆಗೂ ಇರುವಂಥ ಶಬ್ದವನ್ನು ಕೇಳಲಿಕ್ಕೆ ಯೋಗ್ಯರಿದೆ ನಮ್ಮ ಕಿವಿ ಅಂತ ಹೇಳ್ತಾರೆ ಅಲ್ವಾ. ಸೊ ಆಂಪೇರ್ ಅಂತ ಯಾವುದನ್ನು ಅಳೆಯಲಿಕ್ಕೆ ಬಳಸುವಂಥ ಮಾನ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಡೆಸಿಬಲು ಶಬ್ದದ ತೀವ್ರತೆ. ಸೊ ಓಮು ವಿದ್ಯುತ್ ರೋಧ. ಯಾವುದು? ವಿದ್ಯುತ್ ರೋಧವನ್ನು ಬಳಸಲಿಕ್ಕೆ ವಿದ್ಯುತ್ ರೋಧವನ್ನು ಅಳೆಯುವಂಥ ಮಾನ ಯಾವುದಂದರೆ ಓಮು. ಸೊ ನೆಕ್ಸ್ಟ್ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನ್ನೋದನ್ನು ಕೇಳಿದೆ. ಸೂರ್ಯನ ಬೆಳಕು ಭೂಮಿಯನ್ನು ಮುಟ್ಟಬೇಕಾದ್ರೆ ಸುಮಾರು 8 ನಿಮಿಷ 20 ಸೆಕೆಂಡ್ ಬೇಕು, ಅಂದರೆ ಮ್ಯಾಕ್ಸಿಮಮ್ 8 ನಿಮಿಷ ಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಸೂರ್ಯನ ಬೆಳಕು 8 ನಿಮಿಷ ಬೇಕಂದರೆ ಚಂದ್ರನ ಬೆಳಕು ಭೂಮಿಗೆ ತಲುಪಲು 1 ನಿಮಿಷ 3 ಸೆಕೆಂಡ್ ಕಾಲ ಬೇಕು. ಎಷ್ಟು? 1 ನಿಮಿಷ 3 ಸೆಕೆಂಡ್ ಕಾಲ ಬೇಕು. ಸೊ ಇಷ್ಟರಲ್ಲಿ ಚಂದ್ರನ ಬೆಳಕು ಭೂಮಿಗೆ ತಲುಪುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ರೋಧವನ್ನು ಅಳೆಯುವಂತಹ, ಅಂದರೆ ವಿದ್ಯುತ್ ರೋಧವನ್ನು ಅಳೆಯುವಂತಹ ಮಾನ ಯಾವುದಂತ ಕೇಳಿದ್ದಾರೆ. ಸೊ ವಿದ್ಯುತ್ ರೋಧವನ್ನು ಅಳೆಯುವಂಥ ಮಾನ ಯಾವುದಂತ ನೋಡಿದಾಗ ಓಮ್ ಅಂತ ಆವಾಗಲೇ ಹೇಳಿದೆ ನಾನು ಹಿಂದೆ. ಸೊ ವಿದ್ಯುತ್ ರೋಧವನ್ನು ಅಳೆಯುವಂಥ ಮಾನ ಯಾವುದಂದರೆ ಓಮ್. ಸೊ ಆಂಪೈರನ್ನು ಯಾವುದಕ್ಕೆ ಬಳಸ್ತಾರೆ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಮಾಡಿ. ಸೊ ಯಾವುದಂದರೆ ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥ SI ಮಾನ ಯಾವುದಂದರೆ ಅಂಪೇರ್ ಆಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಯಾವುದು? ಅಂಪೇರ್. ಸೊ ನಿಮ್ಮನ್ನು ಕಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ಅಂಪೇರ್ ಅನ್ನೋದು ಇಲ್ಲಿ ಆನ್ಸರ್ ಬಂದಿದೆ. ಸೊ ನೀವು ವೋಲ್ಟನ್ನು ಯಾವುದಕ್ಕೆ ಬಳಸ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದಾಗ ಸೊ ಆಟೋಮೊಬೈಲ್ ಮಿರರ್ ಆಗಿ ಹಿಂದಿನ ನೋಟಕ್ಕಾಗಿ ಯಾವ ದರ್ಪಣವನ್ನು ಬಳಸ್ತಾರೆ ಅಂದರೆ ಒಂದು ಆಟೋ ಮಿರರ್ ಇರುತ್ತೆ, ಆ ಮಿರರ್ಗೆ ಯಾವ ದರ್ಪಣವನ್ನು ಬಳಸ್ತಾರೆ. ಇದು PC ಕ್ವಶನ್ 2021.
ಅಲ್ವಾ. ಸೊ ಯಾವ ದರ್ಪಣವನ್ನು ಬಳಸ್ತಾರೆ, ಪೀನ ದರ್ಪಣವನ್ನು ಬಳಸ್ತಾರೆ. ಅವಾಗ ಆನ್ಸರ್ ಏನು ಕೊಟ್ಟಿದ್ರು ಅಂದರೆ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಸೇಮ್ ಕೊಟ್ಟಿದ್ರು. ಸೊ ಹಾಗಾಗಿ ಭಾಳಷ್ಟು ಜನ ತಪ್ಪು ಆನ್ಸರನ್ನು ಹಾಕಿದ್ರು. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಕಾನ್ವೆಕ್ಸ್ ಬೇರೆ, ಕಾನ್ವೆಕ್ ಬೇರೆ. ಸೊ ನಿಮ್ನ ದರ್ಪಣವನ್ನು ಕಾನ್ವೆಕ್ ಅಂತ ಕರೀತಾರೆ, ಕಾನ್ವೆಕ್ಸ್ ಅಂತ ಹೇಳಿ ಪೀನ ದರ್ಪಣವನ್ನು ಕರೀತಾರೆ. ಸೊ ಆಟೋನ ಹಿಂದಿನ ಭಾಗದ ನೋಟಕ್ಕಾಗಿ ಯಾವುದನ್ನು ಬಳಸ್ತಾರೆ ಅಂದರೆ ಪೀನ ದರ್ಪಣವನ್ನು ಬಳಸ್ತಾರೆ. ಸೊ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಮಸೂರಗಳನ್ನು ಬಳಸ್ತಾರೆ. ಸೊ ಸನಿಕ ದೃಷ್ಟಿದೋಷಕ್ಕೆ ಯಾವುದನ್ನು ಬಳಸ್ತಾರೆ ಅಂದರೆ ನಿಮ್ನ ದರ್ಪಣವನ್ನು ಬಳಸ್ತಾರೆ. ಸೊ ದೂರದೃಷ್ಟಿ ದೋಷಕ್ಕೆ ಪೀನ ದರ್ಪಣವನ್ನು ಬಳಸ್ತಾರೆ. ಸೊ ಇದನ್ನ ಹೆಂಗೆ ನೆನ್ಪಿಟ್ಕೊತೀರಾ ಅಂದರೆ ಸ ನೀ ದಪ ಅಂತ ನೆನ್ಪಿಟ್ಕೊಳ್ಳಿ. ಸ ನೀ ದಪ ಹಿಂಗೆ ನೆನ್ಪಿಟ್ಕೊಂಡ್ರೆ ನೆನಪಿರುತ್ತೆ. ನೆಕ್ಸ್ಟ್ ಬಂದಾಗ ಡೆಂಟಿಸ್ಟು ಹಲ್ಲಿನ ವೈದ್ಯರು ಬಳಸುವಂಥ ದರ್ಪಣ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ನಿಮ್ನ ದರ್ಪಣ ಕಾನ್ಕೇವ್ ಅಂತ ಹೇಳಿ ಮಿರರ್ ಇದೆಯಲ್ವಾ, ಸೊ ಇದನ್ನು ಡೆಂಟಿಸ್ಟರು ಬಳಸ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಆಕಾಶವು ನೀಲಿ ಬಣ್ಣದಲ್ಲಿ ಕಾಣಲು ಕಾರಣ ಏನು ಅನ್ನೋದನ್ನು ಕೇಳಿದ್ದಾರೆ. ನೋಡಿ, ಆಕಾಶವು ನೀಲಿ ಬಣ್ಣದಲ್ಲಿ ಕಾಣಲು ಕಾರಣ ಏನು ಅನ್ನೋದನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬೆಳಕಿನ ಚದುರುವಿಕೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಬೆಳಕಿನ ಚದುರುವಿಕೆಗೆ ಉದಾಹರಣೆ ಹೇಳಿದಾಗ ಮುಂಜಾನೆ ಮತ್ತು ಸಾಯಂಕಾಲದ ಟೈಮಿನಲ್ಲಿ ಸೂರ್ಯ ಹುಟ್ಟುವಾಗ ಮತ್ತು ಮುಳುಗುವಾಗ ಕೆಂಬಣ್ಣದಲ್ಲಿ ಕಾಣುತ್ತೆ, ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಸೊ ಅದಕ್ಕೆ ಮುಖ್ಯ ಕಾರಣನೇ ಬೆಳಕಿನ ಚದುರುವಿಕೆ. ಸೊ ಬೆಳಕಿನ ಚದುರುವಿಕೆ ಮೇಲೆ ಸಿ.ವಿ. ರಾಮನ್ ಅವರು ಏನು ಮಾಡಿದರು, ಪ್ರಯೋಗ ಮಾಡಿ ಇದು ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಹಾಗಾಗಿ ಬೆಳಕಿನ ಚದುರುವಿಕೆಯನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರಂದರೆ ಸಿ.ವಿ. ರಾಮನ್ ಅವರು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ನಕ್ಷತ್ರಗಳು ಮಿನುಗಲು ಕಾರಣವೇನು ಅಂದರೆ ಆಕಾಶದಲ್ಲಿ ಕಾಣುವಂಥ ನಕ್ಷತ್ರಗಳು ಮಿನುಗಲಿಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ವಾತಾವರಣದ ಯಾವ ಒಂದು ಇದು ಕಾರಣ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ವಾತಾವರಣದ ವಕ್ರೀಭವನ ಏನಿದೆ ಅಲ್ವಾ, ಸೊ ಇದಕ್ಕೆ ಕಾರಣವಾಗುವಂಥದ್ದು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಯಾವುದಕ್ಕೆ, ನಕ್ಷತ್ರಗಳ ಮಿನುಗುವಿಕೆಗೆ. ಸೊ ನಕ್ಷತ್ರಗಳ ಜೀವಿತಾವಧಿ ಎಷ್ಟು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಕ್ಷತ್ರಗಳ ಜೀವಿತಾವಧಿ ಎಷ್ಟು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಬಂದಾಗ ಮರೀಚಿಕೆ ಉಂಟಾಗಲು, ಮರೀಚಿಕೆ ಮೀನ್ಸ್ ಕಾಮನ ಬಿಲ್ಲು ಉಂಟಾಗಲು ಕಾರಣವಾಗುವಂತಹ ಪ್ರಕ್ರಿಯೆ ಯಾವುದಂತ ಕೇಳಿದರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ವಜ್ರ ಏನಿದೆ ಅಲ್ವಾ ಹೊಳೆಯುತ್ತೆ. ಸೊ ವಜ್ರ ಹೊಳೆಯುತ್ತೆ. ಸೊ ಅನ್ನೋದನ್ನು ಕೂಡ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಆಪ್ಟಿಕಲ್ ಫೈಬರನ್ನು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಕೆಲಸ ಮಾಡುವಂಥ ಒಂದು ಸಾಧನ ಯಾವುದಂದರೆ ಆಪ್ಟಿಕಲ್ ಫೈಬರ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಶಕ್ತಿಯ ಏಕಮಾನ ಯಾವುದು ಅಂತ ಕೇಳಿದರೆ, ಶಕ್ತಿಯ ಏಕಮಾನ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ ವ್ಯಾಟು, ಬಿ ನ್ಯೂಟನು, ಸಿ ಜೌಲು ಮತ್ತು ಡಿ ಪಾಸ್ಕಲನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ ಜೂಲ್ ಆಗುತ್ತೆ. ಸೊ ಜೌಲು. ಸೊ ಪಾಸ್ಕಲನ್ನು ನೋಡಿದಾಗ ಒತ್ತಡಕ್ಕೆ ಬಳಸುವಂಥ ಒಂದು ಮಾನ ಆಗಿದೆ. ಸೊ ಪಾಸ್ಕಲ್ ಒತ್ತಡಕ್ಕೆ ಬಳಸುವಂಥ ಒಂದು ಮಾನ. ಸೊ ನ್ಯೂಟನನ್ನು ಬಲಕ್ಕೆ ಬಳಸುತ್ತಾರೆ, ಬಲವನ್ನು ಅಳಿಲಿಕ್ಕೆ ಬಳಸುವಂಥ ಮಾನ ಯಾವುದಂದರೆ ನ್ಯೂಟನ್. ಸೊ ನೆಕ್ಸ್ಟ್ ಬಂದಾಗ ಒತ್ತಡ ಇಲ್ಲಿ ಇದೆ ನೋಡಿ. ಸೊ ಒತ್ತಡವನ್ನು ಅಳಿಲಿಕ್ಕೆ ಬಳಸುವಂಥ ಮಾನ ಯಾವುದಂದರೆ ಪಾಸ್ಕಲ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಬಲದ ಎಸ್ಐ ಮಾನ ಯಾವುದಂದರೆ ನ್ಯೂಟನ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ರಾಕೆಟ್ ಉಡಾವಣೆಯು ನ್ಯೂಟನ್ನ ಯಾವ ನಿಯಮದ ಮೇಲೆ ಆಧಾರಿತವಾಗಿದೆ ಅಂದರೆ ನ್ಯೂಟನ್ನ ಚಲನೆಯ 3 ನಿಯಮಗಳಲ್ಲಿ ಯಾವ ನಿಯಮದ ಪ್ರಕಾರ ರಾಕೆಟ್ ಉಡಾವಣೆಯನ್ನು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ 3ನೇ ನಿಯಮ ಏನಾಗುತ್ತೆ, ಇದಕ್ಕೆ ತತ್ವವನ್ನು ಆಧರಿಸಿ ಅನ್ನೋದನ್ನು ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು 3ನೇ ನಿಯಮದ ಒಂದು ನಿಯಮವಾಗಿರುತ್ತೆ. ಸೊ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು. ಸೊ ಕೆಳಗಡೆ ಬೆಂಕಿ ಬಂದರೆ ಅದರಿಂದ ಹೋಗುವಂಥ ಫ್ರೇಸರಿಂದ ಅದು ಮೇಲೆ ಹೋಗುತ್ತೆ ಅನ್ನೋದನ್ನು ಇಲ್ಲಿ ವಿವರಿಸ್ತಾರೆ. ಸೊ 3 ನಿಯಮಗಳನ್ನು ನೆನಪಿಟ್ಕೊಳ್ಳಿ ನೀವು. ಸೊ 1ನೇ ನಿಯಮ ಅಂತ ಬಂದಾಗ ಬಲ ಮತ್ತು ಜಡತ್ವವನ್ನು ಹೇಳುತ್ತೆ. ಸೊ 2ನೇ ನಿಯಮ ಬಂದಾಗ ಗುರುತ್ವಾಕರ್ಷಣೆ ಅಥವಾ ವೇಗೋತ್ಕರ್ಷವನ್ನು ಹೇಳುತ್ತೆ. ಸೊ 3ನೇ ನಿಯಮ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಹೇಳುವಂಥದ್ದು. ಸೊ ನೆನಪಿಟ್ಕೊಳ್ಳಿ 3ನ್ನು. ವಾಹನಗಳು ಚಲಿಸಿದ ದೂರವನ್ನು ಅಳೆಯಲು ಬಳಸುವಂಥದ್ದು ಓಡೋಮೀಟರನ್ನು ಬಳಸ್ತಾರೆ. ಸೊ ಓಡೋಮೀಟರ್ ಅನ್ನೋದು ವಾಹನಗಳ ಚಲನೆಯನ್ನು. ಸೊ ಸ್ಪೀಡೋಮೀಟರನ್ನು ಈ ವಾಹನಗಳ ವೇಗವನ್ನು ಅಳಿಲಿಕ್ಕೆ. ಸೊ ಅಮ್ಮೀಟರನ್ನು ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ. ಸೊ ಬ್ಯಾರೋಮೀಟರನ್ನು ವಾತಾವರಣದ ಒತ್ತಡವನ್ನು ಅಳಿಲಿಕ್ಕೆ ಬಳಸ್ತಾರೆ. ಯಾವುದನ್ನು ಬಾರೋಮೀಟರನ್ನು. ಸೊ ನೆಕ್ಸ್ಟ್ ಬಂದಾಗ ವಾಹನದ ತತ್ಕ್ಷಣದ ವೇಗವನ್ನು ಅಳೆಯಲು ಬಳಸುವಂಥ ಮಾನ ಯಾವುದಂದರೆ ಸ್ಪೀಡೋಮೀಟರ್. ಆವಾಗಲೇ ಹೇಳಿದೆ. ಸೊ ವಾಹನದ ವೇಗವನ್ನು ಅಳಿಲಿಕ್ಕೆ ಬಳಸೋದು, ವಾತಾವರಣದ ಒತ್ತಡವನ್ನು ಅಳಿಲಿಕ್ಕೆ ಬಳಸೋದು ಬ್ಯಾರೋಮೀಟರ್ ಅನ್ನೋದನ್ನು ಕೂಡ ಆವಾಗಲೇ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬಂದಾಗ ಇದರಲ್ಲಿ ಒಂದನ್ನು ನೋಡ್ಕೊಳ್ಳೋಣ ಇರಿ. ಬ್ಯಾರೋಮೀಟರ್ ಅಂದರೆ ಸೊ ಹೈಗ್ರೋಮೀಟರ್ ಅಂದರೆ ವಾತಾವರಣದ ತೇವಾಂಶವನ್ನು ಅಳಿಲಿಕ್ಕೆ ಬಳಸುತ್ತಾರೆ. ಹೈಗ್ರೋಮೀಟರನ್ನು ಬಳಸ್ತಾರೆ. ಲ್ಯಾಕ್ಟೋಮೀಟರ್ ಏನಿದೆ ಅಲ್ವಾ, ಸೊ ಹಾಲಿನ ಸಾಂದ್ರತೆಯನ್ನು ಅಳಿಲಿಕ್ಕೆ ಲ್ಯಾಕ್ಟೋಮೀಟರ್ನ ಬಳಸ್ತಾರೆ. ಥರ್ಮೋಮೀಟರ್ ಉಷ್ಣತೆಯನ್ನು ಅಳಿಲಿಕ್ಕೆ ಬಳಸ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಗಾಳಿಯ ಆರ್ದ್ರತೆ ಅಥವಾ ವಾತಾವರಣದ ತೇವಾಂಶವನ್ನು ಅಥವಾ ವಾತಾವರಣದ ಹ್ಯುಮಿಡಿಟಿಯನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದಂದರೆ ಹೈಗ್ರೋಮೀಟರ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಅದು ಹೈಗ್ರೋಮೀಟರ್ ಅನ್ನೋದನ್ನು. ಸೊ ಫೈರೋಮೀಟರ್ ಅನ್ನೋದು ಇದೆಯಲ್ವಾ, ಇದು ಉಷ್ಣವನ್ನು ಅಳಿಲಿಕ್ಕೆ ಅಥವಾ ಅತಿ ಉಷ್ಣವನ್ನು ಅಳಿಲಿಕ್ಕೆ ಬಳಸುವಂಥದ್ದು ಯಾವುದಂದರೆ ಫೈರೋಮೀಟರ್. ಸೊ ಬ್ಯಾರೋಮೀಟರ್ ಅನ್ನೋದು ವಾತಾವರಣದ ಒತ್ತಡವನ್ನು ಅಳಿಲಿಕ್ಕೆ ಬಳಸುವಂಥ ಒಂದು ಮಾನವಾಗಿದೆ. ಸೊ ಹಾಲಿನ ಶುದ್ಧತೆ ಅನ್ನೋದನ್ನು ಲ್ಯಾಕ್ಟೋಮೀಟರ್ ಹೇಳಿದ್ದೀನಿ. ಸೊ ಹಾಲಿನ ಶುದ್ಧತೆ ಅಂತ ಬಂದಾಗ 1.026 ಆಗಿರಬೇಕು. ಸೊ ಲ್ಯಾಕ್ಟೋಮೀಟರಲ್ಲಿ ಹಾಕಿ ಹಾಲನ್ನು ಚೆಕ್ ಮಾಡಿದ್ರೆ ಶುದ್ಧ ಹಾಲಿನ ಸಾಂದ್ರತೆ ಎಷ್ಟು ಬರಬೇಕಂದ್ರೆ 1.026 ಬರಬೇಕು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಲ್ಯಾಕ್ಟೋಮೀಟರ್ನ ಏನಂತ ಕರೀತಾರೆ ಅಂದರೆ ದುಗ್ಧ ಮಾಪಕ ಅಂತ ಹೇಳಿನೂ ಕರೀತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಸಮುದ್ರದ ಆಳವನ್ನು ಅಳೆಯಲು ಬಳಸುವ ತಂತ್ರಜ್ಞಾನ ಅಥವಾ ಸಾಧನ ಯಾವುದಂತ ಕೇಳಿದರೆ ಸೋನಾರ್ ಏನಿದೆ ಅಲ್ವಾ, ಸಮುದ್ರದ ಆಳವನ್ನು ಬಳಲಿಕ್ಕೆ ಅಥವಾ ಸಮುದ್ರದಲ್ಲಿರುವಂಥ ವಸ್ತುಗಳನ್ನು ಗುರುತಿಡಲಿಕ್ಕೆ ಬಳಸುವಂಥ ಒಂದು ಸಾಧನ ಯಾವುದಂದರೆ ಸೋನಾರ್. ಸೌಂಡ್ ನಾವಿಗೇಷನ್ ಏನಿದೆ ಅಲ್ವಾ, ಸೊ ಅದರ ಆಧಾರದ ಮೇಲೆ ಇದನ್ನು ಕಂಡುಹಿಡಿತಾರೆ. ಸೊ ಪ್ರೇಕ್ಷಕ ಮತ್ತು ಇನ್ನೊಂದು 2 ಡಿವೈಸ್ ಬರ್ತವೆ. ಸೊ ಅದ್ರ ಮೂಲಕ ಏನು ಮಾಡ್ತಾರೆ, ಸಮುದ್ರದ ಆಳದಲ್ಲಿರುವಂಥ ವಸ್ತುಗಳನ್ನು ಕಂಡುಹಿಡಲಿಕ್ಕೆ ಸೋನಾರನ್ನು ಬಳಸ್ತಾರೆ ಅಲ್ವಾ. ಸೊ ನೆಕ್ಸ್ಟ್ ಬಂದಾಗ ವಿಮಾನಗಳ ಎತ್ತರವನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದಂತ ಕೇಳಿದ್ದಾರೆ ನೋಡಿ. ಸೊ ಅಲ್ಟಿಮೀಟರ್ ಅನ್ನೋದು ಏನಿದೆ ಅಲ್ವಾ, ಸೊ ವಿಮಾನಗಳ ಎತ್ತರವನ್ನು ಅಳೆಯಲಿಕ್ಕೆ ಬಳಸುವಂಥ ಸಾಧನ ಯಾವುದು, ಅಲ್ಟಿಮೀಟರ್ ಅನ್ನೋದು ನೆನಪಿಟ್ಕೊಳ್ಳಿ. ಸೊ ಪ್ಯಾಥೋಮೀಟರ್ ಅನ್ನೋದು ಸಮುದ್ರದ ಆಳವನ್ನು ಅಳಿತಾರೆ. ಸೊ ಏನು ಕೇಳಿದ್ದಾರೆ, ಸಮುದ್ರದ ಆಳ ಅಳೆಯಲ್ವಲ್ಲ, ಸಮುದ್ರದ ಒಳಗಿನ
ವಸ್ತುಗಳನ್ನು ಅಳಿಲಿಕ್ಕೆ ಅಥವಾ ನೋಡಲಿಕ್ಕೆ ಇರುವಂಥದ್ದು ಸೋನಾರು. ಆದರೆ ಸಮುದ್ರದ ಆಳವನ್ನು ಅಳಿಲಿಕ್ಕೆ ಯಾವುದಿದೆ ಅಂದರೆ ಪ್ಯಾಥೋಮೀಟರ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಹೇಳ್ತಿದ್ದಾರೆ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಇರುವಂಥ ಸಾಧನ ಯಾವುದಂದರೆ ಅಮ್ಮೀಟರ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಯಾವುದು ಅಮ್ಮೀಟರ್. ಸೊ ಫ್ಯೂಸ್ ವೈರ್ ಯಾವುದರ ಮಿಶ್ರಣವಾಗಿದೆ. ಸೊ ಮನೆಯಲ್ಲಿ ಬಳಸುವಂಥ ಫ್ಯೂಸು ಯಾವುದರ ಮಿಶ್ರಣವಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ತವರ ಮತ್ತು ಸೀಸವನ್ನು ಬಳಸಿರ್ತಾರೆ. ಅದರಲ್ಲಿ ಯಾವುದರಲ್ಲಿ ತವರ ಮತ್ತು ಸೀಸ. ಫ್ಯೂಸಲ್ಲಿ ಇದು ಏನು ಮಾಡುತ್ತೆ ಅಂದರೆ ಮನೆಯಲ್ಲಿನ ಕರೆಂಟ್ ಯಾವುದೇ ರೀತಿಯಾದಂತಹ ಅವಘಡ ಸಂಭವಿಸದ ರೀತಿಯಲ್ಲಿ ಇದು ಕಾಪಾಡುವಂಥ ಕೆಲಸವನ್ನು ಮಾಡುತ್ತೆ. ಯಾವುದು ಫ್ಯೂಸು. ಸೊ ಸೀಸ ತವರದಿಂದ ಮಾಡಿರ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ಫಿಲಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ನೈಕ್ರೋಮು, ಟಂಗಸ್ಟನ್, ತಾಮ್ರ ಅಥವಾ ಅಲ್ಯೂಮಿನಿಯಂ. ಸೊ ಇದರಲ್ಲಿ ಏನಿದೆ ಟಂಗಸ್ಟನನ್ನು ಬಳಸ್ತಾರೆ. ಸೊ ಲೈಟಲ್ಲಿ ಈ ರೀತಿ ಇರುತ್ತೆ ನೋಡಿ, ಈ ರೀತಿ. ಸೊ ಈ ರೀತಿ ಇರುವಂತಹ ಇದು ಲೈಟ್. ಸೊ ಈ ಲೈಟಲ್ಲಿ ಒಳಗಡೆ ಇರುವಂಥ ಇದೇನಿದೆ ಅಲ್ವಾ, ಸೊ ಇದನ್ನು ಟಂಗಸ್ಟನ್ನಿಂದ ಮಾಡಿರ್ತಾರೆ. ಅದರಿಂದ ಟಂಗಸ್ಟನ್ನಿಂದ ಮಾಡಿರ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ವಿದ್ಯುತ್ ಹೀಟರ್ಗಳಲ್ಲಿ ಬಳಸುವಂಥ ಕಾಯಿಲ್ ಯಾವುದು ಅಂದರೆ ಈ ರೀತಿ ವಿದ್ಯುತ್ ಹೀಟರ್ ಇರುತ್ತೆ. ಸೊ ಇದರಲ್ಲಿ ಕಾಯಿಲ್ ಇರುತ್ತೆ ನೋಡಿ ಈ ರೀತಿಯಾಗಿ. ಸೊ ಅದರಲ್ಲಿ ಬಳಸುವಂಥ ಕಾಯಿಲ್ ಯಾವುದಂದರೆ ನೈಕ್ರೋಮ್ ಅಂತ ಹೇಳ್ತಾರೆ. ಸೊ ಯಾವುದು ನೈಕ್ರೋಮ್ ಅನ್ನೋದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೀಟರಲ್ಲಿ ಬಳಸೋದು ನೈಕ್ರೋಮು. ಸೊ ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸೋದು ಟಂಗಸ್ಟನ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇದು ಬಂತು ನೋಡಿ. ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸುವ ಮಸೂರ ಯಾವುದು ಅಂತ ಹೇಳ್ತಿದೆ. ಅವಾಗ ನಿಮ್ಗೊಂದು ಕೋಡ್ ಹೇಳಿದೆ. ಯಾವುದು ಸ ನಿ ದ ಪ. ಸೊ ಸನಿಗೆ ನಿಮ್ನ ದರ್ಪಣ, ದೂರಕ್ಕೆ ಪೀನ ದರ್ಪಣ. ಸೊ ಇಷ್ಟು ನೆನಪಿಟ್ಕೊಂಡ್ರೆ ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರವನ್ನು ಬಳಸ್ತಾರೆ, ದೂರ ದೃಷ್ಟಿ ದೋಷಕ್ಕೆ ಪೀನ ಮಸೂರವನ್ನು ಬಳಸ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆಗೆ ಕಾರಣವಾದ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ನ್ಯೂಕ್ಲಿಯರ್ ಸಂಯೋಜನೆ ಅಥವಾ ನ್ಯೂಕ್ಲಿಯರ್ ಸಮ್ಮೇಳನ ಏನಿದೆಯಲ್ಲ, ನ್ಯೂಕ್ಲಿಯರ್ ಸಮ್ಮಿಲನ ಏನಿದೆ ಅಲ್ವಾ, ಸೊ ಸೂರ್ಯನಲ್ಲಿ ನಡೆಯುವಂಥ ಒಂದು ಕ್ರಿಯೆಯಾಗಿದೆ. ಸೊ ಕ್ರಿಯೆಯಲ್ಲಿ ಭಾಗವಹಿಸುವಂಥ ಎರಡು ಧಾತುಗಳು ಯಾವ ಅಂತ ಕೇಳಿದರೆ ಯಾವುದು, ಒಂದು ಹೈಡ್ರೋಜನ್ನು, ಇನ್ನೊಂದು ಹೀಲಿಯಂ. ಸೊ ಇವೆರಡು ಅನಿಲಗಳು ಏನಾಗ್ತವೆ, ಸೂರ್ಯನಲ್ಲಿ ನಡೆಯುವಂಥ ಸಮ್ಮಿಲನ ಕ್ರಿಯೆಗೆ ಭಾಗವಹಿಸುವಂತಹ ಒಂದು ಧಾತುಗಳಾಗಿವೆ ಅಂತ ಹೇಳಿ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದಾಗ ನ್ಯೂಕ್ಲಿಯರ್ ವಿದಳನ ಅಂತ ಬಂದಾಗ ಅಣುಬಾಂಬಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅಣುಬಾಂಬಲ್ಲಿ ಇದನ್ನು ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಕೊಟ್ಟಿದ್ದಾರೆ ನೋಡಿ ನ್ಯೂಕ್ಲಿಯರ್ ಸಂಯೋಜನೆ ಅಂತೇಳಿ. ಸೊ ಅಣುಬಾಂಬ ಯಾವ ತತ್ವದ ಮೇಲೆ ಈ ಕೊಟ್ಟಿದ್ದಾರೆ, ನ್ಯೂಕ್ಲಿಯರ್ ವಿದಳನದ ಮೇಲೆ ಇದನ್ನು ಕಂಡುಹಿಡಿತಾರೆ. ಸೊ ಅಣುಬಾಂಬನ್ನು ಕಂಡುಹಿಡಿದವರು ಯಾರಂದರೆ ರಾಬರ್ಟ್ ಒಟ್ಟೋ ಹಾನ್ ಅಂತೇಳಿ. ಅವರು ರಾಬರ್ಟ್ ಒಟ್ಟೋ ಹಾನ್. ಸೊ ಈ ತತ್ವದ ಮೇಲೆ ಏನು ಮಾಡಿದರು, 1945 ಆಗಸ್ಟ್ 5 ಮತ್ತು 9ಕ್ಕೆ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಬಾಂಬನ್ನು ಹಾಕಿ ಅನೇಕ ಮಾನವರ ಸಾವು ನೋವಿಗೆ ಕಾರಣವಾಗಿರ್ತಾರೆ. ಯಾರು, ಅಮೆರಿಕ ದೇಶದವರು. ಜಪಾನ್ನ ಹಿರೋಶಿಮಾ ನಾಗಾಸಾಕಿ ಮೇಲೆ ಇವತ್ತಿಗೂ ಕೂಡ ಅಲ್ಲಿ ಮಕ್ಕಳು ಹುಟ್ಟಬೇಕಾದ್ರೆ ಚೊಚ್ಚಲ ಮತ್ತು ಅನೇಕ ರೋಗಗಳಿಂದಲೇ ಹೋಗ್ತಾರೆ. ಸೊ ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಯಾವುದು ಕ್ವಶನು, ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದರೆ ಆಲ್ಬರ್ಟ್ ಐನ್ಸ್ಟೀನ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸಿದವರು ಯಾರು, ಆಲ್ಬರ್ಟ್ ಐನ್ಸ್ಟೀನ್. ಸೊ ನೆಕ್ಸ್ಟ್ ಬಂದಾಗ ಭೂಮಿಯ ಪಲಾಯನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ ಭೂಮಿಯ ವಿಮೋಚನಾ ವೇಗ ಎಷ್ಟು ಅನ್ನೋದನ್ನು ಈ ಕ್ವಶನ್ ಇದೆ. ಸೊ ವಿಮೋಚನಾ ವೇಗ ಅಂತ ಬಂದಾಗ 11.2 km/s. ಸೊ ರಾಕೆಟ್ಗಳೇನು ಇರ್ತಾವಲ್ವ, ಸೊ ಭೂಮಿಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂದ್ರೆ ಸೆಕೆಂಡಿಗೆ ಎಷ್ಟು ಸ್ಪೀಡ್ ಇರಬೇಕಂದ್ರೆ ಅವರು ರಾಕೆಟ್ ಎಷ್ಟು ಸ್ಪೀಡ್ ಇರಬೇಕಂದ್ರೆ 11.2 km/s ಇರಬೇಕದು. ಸೊ ನಾವು ಬೈಕನ್ನು ಓಡಿಸ್ತೀವಿ. ಸೊ 1 ರಿಂದ 2, 2 ರಿಂದ ಹಿಂಗೆ ಹೋಗುತ್ತೆ. ಆದರೆ ಇಲ್ಲ, ಸೊ ರಾಕೆಟ್ ಏನಿದಿಲ್ಲ ಸ್ಟಾರ್ಟ್ ಆದ ತಕ್ಷಣ 11 ಸ್ಪೀಡಿಂದ ಹೋಗಬೇಕು. 11.2 ಅಂದರೆ ಮ್ಯಾಕ್ಸಿಮಮ್ 12 ಸ್ಪೀಡಿಂದ ಹೋಗಬೇಕು. ಸೊ ಅಂದಾಗ ಮಾತ್ರ ಭೂಮಿಯಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಶಬ್ದದ ಅಲೆಗಳು ಯಾವ ಮಾಧ್ಯಮದಲ್ಲಿ ಚಲಿಸುವುದಿಲ್ಲ. ನಿರ್ವಾತದಲ್ಲಿ ಶಬ್ದ ಏನಿದೆಯಲ್ವ ಚಲಿಸೋದಿಲ್ಲ. ಆದರೆ ಬೆಳಕು ಏನಿದೆಯಲ್ವ ನಿರ್ವಾತದಲ್ಲಿಯೂ ಕೂಡ ಚಲಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಘನ, ದ್ರವ, ಅನಿಲ. ಸೊ ಘನದಲ್ಲಿ ಅತಿ ಹೆಚ್ಚು, ದ್ರವದಲ್ಲಿ ಕಡಿಮೆ ಮತ್ತು ಅನಿಲದಲ್ಲಿ ಅತಿ ಕಡಿಮೆ ರೀತಿಯಲ್ಲಿ ಚಲಿಸುವಂಥ ಕೆಲಸವನ್ನು ಯಾವುದು ಮಾಡುತ್ತೆ, ಶಬ್ದ. ಘನದಲ್ಲಿ 5000, ಸೊ ದ್ರವದಲ್ಲಿ ಒಂದು 2500, ಸೊ ಅನಿಲದಲ್ಲಿ 330 ಇಷ್ಟು ಅದರ ಸ್ಪೀಡ್ ಇದೆ. ಸೊ ನೆಕ್ಸ್ಟ್ ಬಂದಾಗ ಲಾಸ್ಟ್ ಕ್ವಶನನ್ನು ನೋಡೋಣ. ಸೊ ಪ್ರಾಥಮಿಕ ಬಣ್ಣಗಳಂತ ಹೇಳಿ ಯಾವ 3 ಬಣ್ಣಗಳನ್ನು ಕರೀತಾರೆ ಅಂದರೆ ಕೆಂಪು, ಹಸಿರು, ನೀಲಿ. ಸೊ ಇಲ್ಲಿ ನೀವು ಒಂದನ್ನು ಕೋಡನ್ನು ನೆನಪಿಟ್ಕೊಳ್ಳಿ. ಜಿ ಆರ್ ತುಪ್ಪವನ್ನು ಕೇಳಿರಲ್ಲ. ಸೊ GRP. ಜಿ ಅಂದರೆ ಗ್ರೀನು, ಆರ್ ಅಂದರೆ ರೆಡ್, ಬಿ ಅಂದರೆ ಬ್ಲೂ. ಸೊ ಇವುಗಳನ್ನು ಪ್ರಾಥಮಿಕ ಬಣ್ಣಗಳಂತ ಹೇಳಿ ಕರೀತಾರೆ. ಯಾವುಗಳನ್ನು, ಇವು 3. ಸೊ ಹಸಿರು, ಕೆಂಪು, ನೀಲಿ ಬಣ್ಣಗಳನ್ನು ಪ್ರಾಥಮಿಕ ಬಣ್ಣಗಳಂತ ಹೇಳಿ ಕರೀತಾರೆ. ಸೊ ಇದು ಇವತ್ತಿನ ಕ್ವಶನ್ಸ್ ಆಗಿದ್ದು. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮಿಕ್ಕಿದ ಕ್ವಶನನ್ನು ಮಿಕ್ಕಿರುವಂಥ 30 ಕ್ವಶನನ್ನು ನೋಡೋಣ ಅಂತ ಹೇಳ್ತಾ, ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದ.